ಅಂದ್ರೆ ಡೋರ್ ಲಾಕ್ ಮಾಡ್ಕೊಂಡು. ಆಮೇಲೆ ಸ್ವಲ್ಪ ಅದೇ ಎತ್ತಿನ್ರಿ ಅನ್ಕಂತ ಗುರುಜಿ ಭುಜ ಸವರಕ್ ಬರೋದು, ತಲೆ ಮುಟ್ಟಕ್ ಬರೋದು, ಕೈ ಮುಟ್ಟೋದು, ಕಾಲ್ ಹಿಂಗೇ ಮಾಡ್ತಿದಾರೆ ಗುರುಜಿ ಪಕ್ಕದಲ್ಲಿ ಕುತ್ಕೊಂಡು. ನಾನು ದಯವಿಟ್ಟು ನಾನ್ ಹಿಂಗೆ ಹೇಳ್ದೆ, ನಾನ್ ಅಣ್ಣ ಅಂತಾನೆ ಹೇಳ್ದೆ ಗುರುಜಿ. ಅಣ್ಣ ಈ ತರ ಎಲ್ಲಾ ಮಾಡ್ಬೇಡಿ, ದಯವಿಟ್ಟು ನಿಮ್ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ಈ ತರ ಎಲ್ಲ ನಂಗೆ ಇಷ್ಟ ಆಗಲ್ಲ, ದಯವಿಟ್ಟು ಹಿಂಗ್ ಮಾಡ್ಬೇಡಿ. ಆತರ ಎಲ್ಲ ಏನಕ್ಕೆ ಹೇಳ್ತೀಯ, ಹಂಗೆಲ್ಲ ಹೇಳ್ಬೇಡ ಅಣ್ಣ ಅಂತ ಹೇಳಿ. ಹಂಗೆ ಇಲ್ಲಪ್ಪ ನನಗೆ ಆತರ ಎಲ್ಲ ಮಾಡ್ಬೇಡಿ ನೀವು ದಯವಿಟ್ಟು ಅಂತ ಹೇಳಿ ತುಂಬಾ ಆಮೇಲೆ ಅವ್ರು ನನಗ್ ತಿನ್ಸಕ್ ಬರೋದು ಏನೇನೋ ಮಾಡಕ್ ಹಿಡಿದ್ರು ಗುರುಜಿ. ನನಗ್ ಜೋರಾಗಿ ಅಳು ಸ್ಟಾರ್ಟ್ ಆಗ್ಬಿಡ್ತು ಗುರುಜಿ. ತುಂಬಾ ಕೆಟ್ಟನಾಗ್ ಬಿಹೇವ್ ಸ್ಟಾರ್ಟ್ ಆಗ್ಬಿಡ್ತು ಗುರುಜಿ ಅವ್ರದ್ದು ಅಷ್ಟೊತ್ತಿಗಲೇ. ಗುರುಜಿ ಏನ್ ಗೊತ್ತಾ, ನಾನು ಅವತ್ತು ನಿಮಗೆ ಮಾತಾಡಿದೆ. ನಾನು ಏನಂತ ಅಂದ್ರೆ, ಅದೇ ನಮ್ಮಮ್ಮನಿಗೆ ನಮ್ಮ ಅಜ್ಜ ಹೊಡೆದ್ರು, ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಯ್ತು. ಮಾತಾಡಿದ್ರ? ಅವತ್ತೊಂದ್ಸರಿ ಮಾತಾಡಿದ್ದೆ ಗುರುಜಿ, ನಿಮಗೆ ನೆನ್ಪಿದೆಯೋ ಇಲ್ಲೋ ಗೊತ್ತಿಲ್ಲ. ಮತ್ 3 ನಿಮಿಷ ಮಾತಾಡಿದ್ದು ಒಂದಲ್ಲವಾ? ಅದೇ 3 ನಿಮಿಷ ಗುರುಜಿ. ನಿಮ್ಗೆ ನೋಡಿ ಇದೆ ನಂಬರ್ ಅಲ್ಲಿ 3 ರಿಂದ 4 ನಿಮಿಷ ಮಾತಾಡಿರ್ಬೋದು ಅಷ್ಟೇ. ಹೇಳ್ತಾ ಇದ್ದೆ ಸ್ಟೋರಿ, ಅಷ್ಟ್ರಲ್ಲಿ ನಾನು ಮಾತಾಡೋ ಪರಿಸ್ಥಿತಿ ತಕ್ಷಣ ಬರ್ಲೇ ಇಲ್ಲ, ಹಂಗೆ ಕಟ್ ಮಾಡಿದೆ ಗುರುಜಿ ನಾನು. ಹೇಳವ, ನನಗೆ ಅದೇನು ನೆನಪಿಲ್ಲ, ಮೊದ್ಲಿಂದ ಹೇಳವ. ಗುರುಜಿ ಏನ್ ಗೊತ್ತಾ, ನಾವೊಂದು ಹಳ್ಳಿಯಲ್ಲಿ ಹುಟ್ಟು ಬೆಳೆದಿದ್ದು ಗುರುಜಿ. ಅಲ್ಲಿ ಗುರುಜಿ ನಮಗೆ ಅಪ್ಪ ಅಮ್ಮ ಆಮೇಲೆ ನಾವು 3 ಜನ ಮಕ್ಕಳು ಗುರುಜಿ. ಅಕ್ಕ ಅಣ್ಣ ನಾನೇ ಚಿಕ್ಕಳು ಗುರುಜಿ. ಅಕ್ಕ ಒಂದು 15-16 ವರ್ಷಕ್ಕೆ ಅವಳು ಅಂದ್ರೆ ಅಪ್ಪ ತುಂಬಾ ಕುಡ್ತ ಗುರುಜಿ. ಮಕ್ಳ ಮೇಲೆ ನನ್ ಮಕ್ಳು ಅನ್ನೋ ತರ ಏನು ಇರ್ಲಿಲ್ಲ ಗುರುಜಿ. ಆಮೇಲೆ ನಮಗೆ ಬುದ್ಧಿ ಬರೋ ಟೈಮಲ್ಲಿ ಬರ್ತಾ ಇರುವಾಗ ಅಮ್ಮನಿಗೆ ಅಜ್ಜ ಹೊಡೆದ್ಬಿಟ್ಟು, ಅವಾಗ ಏನೋ ಒಂದ್ ಮನೆ ವಿಚಾರದಲ್ಲಿ ನಿಮ್ಮ ಅಮ್ಮನಿಗೆ ನಿಮ್ಮ ಅಜ್ಜ ಅಂದ್ರೆ ಅಜ್ಜ ತಂದೆ ಅಪ್ಪ ಏನೋ ಅಡ್ಗೆ ಮಾಡೋ ವಿಚಾರದಲ್ಲೇನೆ ತಲೆಗೆ ಹೊಡೆದಿದ್ರು ಗುರುಜಿ. ಆವಾಗ ಅಮ್ಮನಿಗೆ ಸ್ವಲ್ಪ ಅವಾಗ ಯಾರು ಕರ್ಕೊಂಡೋಗಿ ಬೇಗ ಹಾಸ್ಪಿಟ್ಲಿಗೆ ತೋರ್ಸಿಲ್ಲ ಗುರುಜಿ. ಅದು ಬ್ಲಡ್ ಕ್ಲಾಟ್ ಆಗ್ಬಿಟ್ಟು ಅವರು ಸ್ವಲ್ಪ ತಲೆ ಸರಿ ಇಲ್ದಂಗ ಆಗ್ಬಿಟ್ರು ಗುರುಜಿ. ಅಂತೆ ನಮ್ಮ ತಾಯಿ ನಮಗಷ್ಟು ಗೊತ್ತಿಲ್ಲ ಗುರುಜಿ, ನಾವ್ ಚಿಕ್ಕರ್ ಅವಾಗ. ಹೇಳ್ತಾರೆ ಅವ್ರಿವ್ರು ಹೇಳ್ತಾರೆ ಗುರುಜಿ. ಹಂಗಾಯ್ತು ಗುರುಜಿ. ಆಮೇಲೆ ಅವ್ರಿಗೂ ಅಷ್ಟು ಗುರುಜಿ ಇದು ನಮ್ಮೇಲೆಲ್ಲ ಪ್ರಜ್ಞೆ ಇಲ್ಲ ಗುರುಜಿ ಅವರಿಗೆ. ಅಂದ್ರೆ ಅಷ್ಟಕ್ಕಷ್ಟೇನೆ ಅಪ್ಪ ಕುಡ್ತಾ ಗುರುಜಿ. ನಾವು ಅವ್ರಿವ್ರ ಮನೆಗೆ ಅಲ್ಲಿ ಇಲ್ಲಿ ಬುದ್ಧಿ ಬರ್ತಾ ಗುರುಜಿ. ಓದ ಆಸೆ ನಮಿಗೂ ತುಂಬಾ ಗುರುಜಿ. ಯಾರು ಓದ್ಸರಿಲ್ಲ ಮನೇಲಿ. ಅಜ್ಜ ಇದ್ರು, ಚಿಕ್ಕಪ್ಪಿರಿದ್ರು, ಯಾರು ನಮಗ್ ಕೈ ಹಿಡಿಲಿಲ್ಲ ಗುರುಜಿ. ಏನೋ ಇವ್ರಿಗೆ ಒಂದ್ ಅಟ್ಲೀಸ್ಟ್ ಏನಾರು ಒಂದ್ ಹೆಲ್ಪ್ ಮಾಡೋಣ, ಅಟ್ಲೀಸ್ಟ್ ಒಂದ್ ಎಜುಕೇಶನ್ ಅಲ್ಲಿ ಒಂದ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಾದ್ರು ತಂದೆ ತಾಯಿ ಹಿಂಗಿದ್ದಾರೆ, ಅಟ್ಲೀಸ್ಟ್ ನಾವಾದ್ರೂ ಒಂದ್ ಏನಾರು ಒಂದ್ ಮಾಡೋಣ ಅನ್ನೋ ತರ ಯಾರ್ಯಾರು ತಲೆ ಕೆಡ್ಸ್ಕೊಂಡ್ಲಿಲ್ಲ ಗುರುಜಿ. ನೀವ್ ಎಷ್ಟ್ ಜನ ಮಕ್ಳು? ನಾವ್ 3 ಜನ ಗುರುಜಿ. ಅಕ್ಕ ಅಣ್ಣ ನಾನು ಚಿಕ್ಕಳು ಗುರುಜಿ. 3 ಜನ. ನಮ್ ತಂದೆ ತಾಯಿ ತುಂಬಾ ಅಂದ್ರೆ ತುಂಬಾ ಕಷ್ಟ ಗುರುಜಿ. ಒಂದೊಂದ್ ತುತ್ತು ಅನ್ನಕ್ಕೂನು ಅವ್ರಿವ್ರ ಮನೆ ಬಾಗ್ಲಲ್ಲಿ ಕುತ್ಕೊಂಡು ನಿತ್ಕೊಂಡ್ ಕಾದಿದೀವಿ ಗುರುಜಿ ನಾವು. ಅಟ್ಲೀಸ್ಟ್ ಸಂಬಂಧಿಕರಿದ್ರು ಗುರುಜಿ, ಆದ್ರೆ ನಮ್ಮನ್ನ ನೋಡಿ ಯಾರಾದ್ರೂ ಒಬ್ರಾದ್ರೂನು ಹಿಂಗಿದಾರಲ್ಲ, ಹಿಂಗೆಲ್ಲ ಇವ್ರದ್ದು ಪರಿಸ್ಥಿತಿ ಇದೆ, ಅಟ್ಲೀಸ್ಟ್ ನಾವು ಇವತ್ ಹಿಂಗಿದಾರೆ, ನಾಳೆ ಅವ್ರು ಏನಾದ್ರು ಒಂದು ಲೆವೆಲಿಗೆ ಬಂದಾಗ ನಮಗ್ ಏನಾದ್ರು ಒಂದು ಒಳ್ಳೇದ್ ಮಾಡ್ತಾರೆ, ಅದೊಂದು ಕ್ರಿಯೆ ಕರುಣೆ ಇಟ್ಕೊಂಡಿರ್ತಾರೆ, ನಾವು ನೋಡಿದ್ವಿ ಅನ್ನೋ ಒಂದು ಉದ್ದೇಶದಲ್ಲಿ ಯಾರ್ಯಾರು ನೋಡ್ಲಿಲ್ಲ ಗುರುಜಿ ನಮಗೆ. ಇದ್ರು ಸಂಬಂಧಿಕರೆಲ್ಲಾರು ಇದ್ರು, ಅಕ್ಕಪಕ್ಕ ಇದ್ರು, ಹೊರಗಡೆ ಊರಲ್ಲೂ ಎಲ್ಲ ಇದ್ರು, ಯಾರ್ಯಾರು ಒಬ್ರು ನಮಗ್ ಕೈ ಹಿಡಿಲಿಲ್ಲ ಗುರುಜಿ. ಆಮೇಲೆ ಹಿಂಗೆ ಯಾವ್ದು ಇದು ಕೆಲ್ಸ ಮಾಡ್ತಾ ಮತ್ತೆ ಅವ್ರವ್ರ ಮನೆಗೆ ಏನೇನಾದ್ರು ಬರೀ ಊಟಕ್ಕೋಸ್ಕರ ಗುರುಜಿ, ಬರೀ ಏನಾರು ಅವ್ರ ಮನೆಗೆ ಏನಾರು ಮಾಡಿದ್ರೆ ಊಟಕ್ಕೋಸ್ಕರ ಅವ್ರವ್ರ ಮನೆಗೆ ಒಂಚೂರು ಪಾತ್ರೆ ಬಟ್ಟೆನೋ ನಮ್ ಬುದ್ಧಿ ಬರ್ತಾ ಗುರುಜಿ. ಸಣ್ಣರೇ, ನಾವೇನ್ ದೊಡ್ಡರಲ್ಲ ಗುರುಜಿ. ನಮಗ್ ಹೇಳಿ ಅವ್ರು ಇವ್ರು ಬಾ ಇಲ್ಲಿ ಏನಾರು ಒಂಚೂರು ಮಾಡ್ಕೊಡ್ಬಾ, ಏನಾರು ಮಾಡ್ಬಾ ಅಂತ ಕರೆದ್ರೆ ಗುರುಜಿ ಏನಾರು ಮಾಡ್ಕೊಡೋದು ಗುರುಜಿ. ಅವ್ರೇನಾದ್ರು ನಮಗ್ ತಿನ್ನಕ್ ಕೊಟ್ರೆ ಸಾಕಪ್ಪ ಅನ್ನೋ ತರ ಗುರುಜಿ ನಾವು. ಅವ್ರ ಏನ್ ಹೇಳಿದ್ರುನು ಮಾಡೋ ತರ ಇದ್ವಿ ಗುರುಜಿ ನಾವು. ಅಂದ್ರೆ ತಂದೆ ಅಂದ್ರೆ ಗುರುಜಿ ಕುಡ್ಕ ಅಂದ್ರೆ ಗುರುಜಿ ಅಯ್ಯಪ್ಪ ಅಂತಿಂತ ಕುಡ್ಕ ಅಲ್ಲ ಗುರುಜಿ. ತಾಯಿ ನೋಡಿದ್ರೆ ಹಂಗೆ, ತಂದೆ ನೋಡಿದ್ರೆ ಹಿಂಗೆ. ಬಹಳ ಅಂದ್ರೆ ಜೀವನದಲ್ಲಿ ಏನ್ ಕಷ್ಟ ಪಡ್ಬಾರ್ದಿತ್ತು ಎಲ್ಲಾ ಚಿಕ್ಕ ವಯಸ್ಸಲ್ಲೇ ಪಟ್ವಿ ಗುರುಜಿ. ಬಟ್ ಆದ್ರೆ ಗುರುಜಿ ದೇವ್ರನ್ನನು ನಮಗೆ ಬುದ್ಧಿ ಬಂದ್ಮೇಲೆ ನಮಗ್ ಮದುವೆ ಮಾಡಿದ್ಮೇಲೆ ಗುರುಜಿ ದೇವ್ರ ನಮ್ದ್ ಹಂಗೆ ಟರ್ನ್ ಮಾಡ್ಬಿಟ್ಟ ಗುರುಜಿ ಲೈಫು. ಬಹಳ ಅಂದ್ರೆ ಬಹಳ ಕಷ್ಟಪಟ್ವಿ ಗುರುಜಿ. ಅವಾಗಂತೂ ತನ್ನಕುನಕ್ ಬೇರೆಯವ್ರ ಮನೆ ಬಾಗ್ಲಲ್ಲಿ ನಿತ್ಕೊಂಡ್ ಕಾದಿದೀವಿ ಗುರುಜಿ.
ಆದ್ಮೇಲೆ ಆಯ್ತು ಗುರುಜಿ. ಅದಾದ್ಮೇಲೆ ಹಿಂಗೆ ಗುರುಜಿ ಅದೆಲ್ಲ ಆಗ್ತಾ ಇತ್ತು ಗುರುಜಿ. ನಮ್ಮ ಅಕ್ಕನು ಯಾರಿಗೊಬ್ರಿಗೆ ಇಷ್ಟಪಟ್ಟು ಅವಳು ಹೋಗಿ ಲವ್ ಮ್ಯಾರೇಜ್ ಆಗಿ ಮದ್ವೆ ಆಗ್ಬಿಟ್ಲು ಗುರುಜಿ 14-15 ವರ್ಷಕ್ಕೆ. ಅಣ್ಣನು ಯಾರೋ ಒಬ್ರು ಗುರುಜಿ, ಯಾರೋ ಒಬ್ರು ಪರಿಚಯದರು ಗುರುಜಿ ಅಣ್ಣನಿಗೆ ತಗೊಂಡೋಗಿ ಯಾವ್ದೋ ಒಂದು ಹಾಸ್ಟೆಲ್ ಅಲ್ಲಿ, ಅಲ್ಲೇ ಸ್ಕೂಲು ಅಲ್ಲೇ ಹಾಸ್ಟೆಲ್ ಅನ್ನೋ ತರ ಹಾಕ್ಬಿಟ್ರು ಗುರುಜಿ. ಯಾರೋ ಅದು ನಮಗೆ ಹಿಂಗ್ ಹೇಳ್ತಾರೆ ಹಿಂಗೆ ಅಂತೇಳಿ, ಪಾಪ ಯಪ್ಪ ಇಲ್ಲ ಇವಾಗ. ಹಾಕಿದ್ರು ಗುರುಜಿ. ಅವನೊಂದು 10th ವರ್ಗು ಓದಿದ ಗುರುಜಿ. ಆಮೇಲೆ ಗುರುಜಿ ನಾನು ಸುಮ್ನೆ, ಆಮೇಲೆ ಅಮ್ಮನು ಸ್ವಲ್ಪ ದಿನ ಆದ್ಮೇಲೆ ಅಮ್ಮನು ತೀರೋದ್ರು ಗುರುಜಿ. ಅಪ್ಪ ನಾನು ಇಬ್ರೇ ಇದ್ವಿ ಗುರುಜಿ. ಬಹಳ ಅಂದ್ರೆ ಬಹಳ ಹಿಂಸೆ ಕೊಟ್ರು ಗುರುಜಿ ಅಪ್ಪ ಅಂದ್ರೆ ನನಗೆ. ನಾನು ಅಪ್ಪ ಇಬ್ರೇ ಆಗ್ಬಿಟ್ವಿ. ಇದು ಅಡ್ಕೆ ಸುಲಿತಾರಲ್ಲ ಗುರುಜಿ, ಅಡ್ಕೆ ಸುಲಿಯಕ್ ಹೋದ್ರೆ ಗುರುಜಿ ಫುಲ್ ಕುಡ್ಕೊಂಡು ಗುರುಜಿ, ಫುಲ್ ಹಿಂದೆ ಮುಂದೆ ಇದೆಲ್ಲ ಬಾಗ್ಲ ಹಾಕೊಂಡು ಮಲ್ಕೊಂಡ್ಬಿಟ್ಟಾರ ಗುರುಜಿ. ಬೆಳಕರಿವರ್ಗುನು ಬಾಗ್ಲಲ್ಲೇ ಕೂರ್ತಾ ಇದ್ದೆ ಗುರುಜಿ ನಾನು. ಅಂದ್ರೆ ಮನೆಗೆ ಎಲ್ಲೋ ಹೋಗಿದ್ದಾಳೆ ಇವಳು, ಮನೆಗ್ ಬಿಟ್ಕೊಂಬಾರ್ದು ಇವಳನ್ನ ಅಂತ. ನೀವೆಲ್ಲ ಹೋಗಿದ್ರಿ? ಅಂದ್ರೆ ನಾ ಅಡ್ಕೆ ಸುಲಿಯಕ್ಕೆಲ್ಲ ಹೋಗ್ತಾ ಇದ್ನಲ್ಲ ಗುರುಜಿ, ಸ್ವಲ್ಪ ದೊಡ್ಡಳಾಗ್ತಾ ಬರ್ತಾ ಒಂಚೂರು ಲೇಟ್ ಆಗಿ ಒಂದ್ 10-11 ಗಂಟೆ ತನಕ ಸುಲ್ದು ಬರ್ತಾ ಇದ್ವಿ ಗುರುಜಿ ಅಡ್ಕೆನ. ಆವಾಗ ಇವ್ರು ಫುಲ್ ಕುಡ್ಕೊಂಡಿರಲ್ಲ ಗುರುಜಿ. ಎಲ್ಲ ಊಟ ಮಾಡಿ ಅಡ್ಗೆನು ಮಾಡಿಟ್ಟು ಹೋಗ್ತಾ ಇದ್ದೆ ಗುರುಜಿ, ನನಗೆ ಎಷ್ಟು ಬರುತ್ತೋ ಅಷ್ಟು. ಅಂದ್ರೆ ಆ ಸಮಯಕ್ಕೆ ತಂದೆ ನೀವು ಎಷ್ಟೇ ಇಬ್ರೇ ಇದ್ದಿದ್ದು? ಅಣ್ಣ ಹಾಸ್ಟೆಲ್ ಅಲ್ಲಿ ಇದ್ದ, ಮದ್ವೆ ಆಗಿ ಹೋಗಿದ್ಲು. ಅದು ಬಹಳ ಅಂದ್ರೆ ಬಹಳ ಹಿಂಸೆ ಕೊಟ್ಬಿಟ್ರು ಗುರುಜಿ ನಮ್ಮ ಅಪ್ಪ ನನಗೆ. ಅದೆಲ್ಲ ಆಯ್ತು ಗುರುಜಿ. ಅದೆಲ್ಲ ಆಗ್ತಾ ಗುರುಜಿ ಹೆಂಗೋ ಲಂಡುಗೊಂಡು ಅದು ಹೆಂಗೋ ಆ ಟೈಮ್ ಕಳೆದ್ವಿ ಗುರುಜಿ. ಅದಾದ್ಮೇಲೆ ಗುರುಜಿ ಹಿಂಗೆ ನನ್ ಫ್ರೆಂಡ್ ಗುರುಜಿ, ಅವಳು ಹುಡುಗಿ, ಅವಳು ನಾವೆಲ್ಲ ಜೊತೆ ಹುಡುಗಿಯರು ಗುರುಜಿ, ತುಂಬಾ ಜೊತೆ ಹುಡುಗಿಯರು. ನಮಗೇನಾರು ಆದ್ರೆ ಅವ್ರ ಮನೆಗೆ ಸುಮ್ನೆ ಆಟ ಆಡಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೋಗ್ತಾ ಇದ್ವಿ ಗುರುಜಿ ನಾವು. ಆಟ ಆಡಕ್ಕಂತ ಹೋಗುವಾಗ ಗುರುಜಿ ಅವ್ರ ಮನೆಗೆ ಗುರುಜಿ ಅವ್ರು ಯಾರು ಪರಿಚಯದರು ಯಾರ್ಯಾರಾದ್ರೂ ಬರ್ತಾನೆ ಇರೋರು ಗುರುಜಿ ಅಮ್ಮನ್ ಮನೆಗೆ. ಅವ್ರ ಅಮ್ಮ ಅಂದ್ರೆ ನನ್ ಫ್ರೆಂಡ್ ತಾಯಿ ಯಾರಾದ್ರೂ ಬರ್ತಾನೆ ಇರೋರು ಗುರುಜಿ. ಆಮೇಲಿಂದ ಗುರುಜಿ ಅವರು ನನಗೊಂದ 14 ವರ್ಷ ಅನ್ಕೊಳ್ಳಿ ಗುರುಜಿ, 14-15 ವರ್ಷ ಅಷ್ಟೇ ಗುರುಜಿ. ನನಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ನೆನ್ಪಿದೆ ಗುರುಜಿ. ಅವ್ರ ಮಗಳ ಜೊತೆ ನಾನು ತುಂಬಾ ಆಟ ಆಡ್ತಾ ಇರ್ತಾ ಇದ್ದೆ ಗುರುಜಿ. ಅವರು ಫ್ರೀ ಇದ್ದಾಗೆಲ್ಲ ಹೋಗಿ ಆಟ ಆಡ್ತಾ ಇದ್ದೆ. ಅಯ್ಯಮ್ಮನ ಮನೆಗೆ ಬಹಳ ಜನ ಗಂಡ್ಮಕ್ಳು ಅವ್ರು ಇವ್ರು ಬರ್ತಾ ಇರೋರು ಗುರುಜಿ. ಇವಾಗ್ಲೂ ಇದಾರ ಅಯ್ಯಮ್ಮ. ಆಮೇಲೆ ಗುರುಜಿ ನಾನು ಈ ವಿಚಾರ ಯಾಕೆ ಶೇರ್ ಮಾಡ್ಕೊಳ್ತೀನಿ ಅಂದ್ರೆ ಗುರುಜಿ ಇರ್ತಾರೆ. ಕೂತ್ಕೊಳ್ಳವ, ಏನು ಶಬ್ದ? ಏನಿಲ್ಲ ಗುರುಜಿ, ಒಂಚೂರು ಗ್ಯಾಸ್ ಆಫ್ ಮಾಡೋಣ ಅಂತ ಬಂದೆ ಗುರುಜಿ ಅಷ್ಟೇ. ಏನ್ರಿ ಗುರುಜಿ? ಹಲೋ, ಹೇಳು. ಆಮೇಲೆ ಗುರುಜಿ ಅದು ನನಗೆ ಅವ್ರ ಮನೆಗ್ ಹೋಗ್ತಾ ಇದ್ದೆ ಗುರುಜಿ. ಆಮೇಲಿಂದ ಅವ್ರ ಮನೆ ಬರೇ ಗಂಡ್ಮಕ್ಳೇ ಬರೋರು ಗುರುಜಿ, ಅವ್ರು ಇವ್ರು ಬರೋರು ಗುರುಜಿ. ಅಲ್ಲ, ಈ ಮಧ್ಯೆ ಇದೇನು ಯಾಕೆ ಈ ಕತೆ ಹೇಳ್ತೀನಿ ಅಂತ ಏನೋ ಉದ್ದೇಶ ಹೇಳಲಿಕ್ಕೆ ಬಂದ್ರಿ? ಉದ್ದೇಶ ಯಾಕೆಂದ್ರೆ ಗುರುಜಿ ಈಗ ಈ ತರಾನು ಇರ್ತಾರೆ ಪ್ರಪಂಚದಲ್ಲಿ. ಕೆಲವು ನಾವೇನೋ ಒಂದು ನಂಬಿಕೆ ಮೇಲೆ ಬುದ್ಧಿ ಇರಲ್ಲ ಗುರುಜಿ. ಕೆಲವು ಮಕ್ಕಳಿಗೆ, ಇವಾಗಿನ ಮಕ್ಕಳಿಗೆ ಏನೋ ಫ್ರೆಂಡು ಆಂಟಿ ಅಕ್ಕ ಅನ್ಕೊಂಡು ಹೋಗ್ತಾರೆ ಗುರುಜಿ. ಹೋಗುವಾಗ ಅಟ್ಲೀಸ್ಟ್ ಅವ್ರು ಎಷ್ಟು ದುರುಪಯೋಗ ಅವ್ರು ಇದಕ್ಕೋಸ್ಕರ ಯಾವ್ ತರ ನೋಡ್ತಾರೆ, ಯಾವ್ ತರ ಅವರು ಕೆಟ್ಟದಾಗ ಯಾವ್ ತರ ಬಿಹೇವ್ ಇರತ್ತೆ, ಆ ತರ ಇರತ್ತೆ ಗುರುಜಿ. ಹಂಗಾಗ್ಬಿಟ್ಟು ಗುರುಜಿ ನಾನೇನ್ ಮಾಡ್ದೆ, ಅವ್ರ ಮನೆ ಬರೋರು ಗುರುಜಿ. ಆಯಮ್ಮ ಏನ್ ಮಾಡಿದ್ರು, ನನ್ನ ಹತ್ರ ಒಂದ್ 4 ದಿನ ತುಂಬಾ ಚೆನ್ನಾಗ್ ಮಾತಾಡೋದು, ಏನ್ ಬೇಕು ಅದ್ ಕೊಡೋದು, ತಿನ್ಸೋದು. ಆಮೇಲಿಂದ ನನಗ್ ಹೇಳೋರು ಗುರುಜಿ ಅವರು, ನಿನಗೆ ಎಲ್ಲೋ ಒಂದ್ ಕಡೆ ಅವ್ರೆಲ್ಲಾ ಏನೇನೋ ಮಾತಾಡ್ಕೊಂಡಿದ್ದಾರೆ ಗುರುಜಿ. ನನಗೆ ಅಷ್ಟು ಗೊತ್ತಿಲ್ಲ ಗುರುಜಿ ಅವಾಗ. ನಿನಗೆಲ್ಲೋ ಒಂದ್ ಕಡೆ ಕರ್ಕೊಂಡ್ ಹೋಗ್ತೀನಿ, ನಿನಗ್ ಶಾಪಿಂಗ್ ಎಲ್ಲಾ ಮಾಡಿಸ್ತೀನಿ, ಪಾಪ ನಿಮ್ದು ತುಂಬಾ ಕಷ್ಟ ಅಲ್ಲ ನಿಮ್ದು, ಏನೋ ಒಂದ್ ಮಾಡಿಸ್ತೀನಿ ನಿನಗೆ, ನನ್ ಜೊತೆ ಬರ್ತೀಯಾ ಅಂತ ಕೇಳಿದ್ರು ಗುರುಜಿ. ನಾವು ತುಂಬಾ ಚೆನ್ನಾಗಿ ಅಂದ್ರೆ ಅವ್ರ ಮನೆಗೆ ಏನೇ ಒಂದ್ ಮಾಡಿದ್ರು ನಮಗ್ ಕೊಡೋರು. ಅವ್ರ ಮಗಳ ಜೊತೆಗೆ ಏನಾರು ಒಂದ್ ಬೋಲಲ್ಲಿ ಏನಾರು ಒಂದ್ ಹಾಕೊಡೋರು, ತಿಂತಿದ್ವಿ. ಆಂಟಿ ಅನ್ಕೊಂಡ್ ಮಾತಾಡ್ತಾ ಇದ್ವಿ ಗುರುಜಿ. ಆಮೇಲೆ ನನ್ಮಿಗೆ ಏನೋ ಒಂಥರ ಅಯ್ಯೋ ಏನೋ ಒಂದು ನಮ್ಮೇಲೆ ಕರುಣೆ ಮೇಲೆ ಏನೋ ಒಂದ್ ಕೊಡಿಸ್ತೀನಿ, ಏನೋ ಒಂದ್ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಇವ್ರು. ಹಂಗಾಗಿ ನನಗೊಂದ್ ಏನೋ ಒಂದು
ಅದು ಅದರಿಂದ ಏನೋ ಒಂದ್ ನಮಗೆ ಒಂದ್ ಇದಾಗತ್ತೆ ಅನ್ಕೊಂಡ್ ನಮ್ ಮನ್ಸಲ್ಲಿ ಏನೇನೋ ಒಂದ್ ಸ್ವಲ್ಪ ದುರಾಸೆ ಅನ್ನೋದು ಹುಟ್ಟು ಗುರುಜಿ. ಏನೋ ಕೊಡಿಸ್ತಾರೆ, ಏನೋ ಒಂದ್ ಕರ್ಕೊಂಡು ಹೋಗ್ತೀನಿ, ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ನಾವೆಲ್ಲೂ ಹೋಗ್ತಾ ಇರ್ಲಿಲ್ಲ ಗುರುಜಿ, ಎಲ್ಲ ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದಾರೆ ಅಂದ್ಮೇಲೆ ನಮಗ್ ಒಂಥರ ತುಂಬಾ ಆಸೆ ಬಂತು ಗುರುಜಿ. ಆಮೇಲೆ ಅವ್ರ ಮನೆಗೆ ಮತ್ಯಾರು ಇಲ್ಲ, ಅವ್ರ ಮಗಳಿಗೂ ಕರ್ಕೊಳ್ಳಿ ಆಂಟಿ ಅಂತ ಹೇಳ್ದೆ ನಾನು ಅವ್ರ ಮಗಳಿಗೆ. ಬೇಡ ಬೇಡ, ಮೊನ್ನೆ ಎಲ್ಲ ಅವಳಿಗೆಲ್ಲ ಕರ್ಕೊಂಡು ಹೋಗಿದೀನಿ ನಾನು, ಬೇಡ ನೀನು ನಾನು ಇಬ್ರೇ ಹೋಗೋಣ ಅಂತ ಅಂದ್ರು ಗುರುಜಿ. ಆಮೇಲೆ ನಾನೇನ್ ಮಾಡ್ದೆ, ಸರಿ ಆಂಟಿ ಎಷ್ಟೊತ್ತಿಗೆ ಬರ್ಬೇಕ ಆಂಟಿ ಅಂತ ಹೇಳಿ, ಬೆಳಿಗ್ಗೆ 10 ಗಂಟೆಗೆಲ್ಲ ಹೋಗೋಣ ಅಂತ ಅಂದ್ರು. ಹೌದಾ ಸರಿ ಅಂತ ಅಂದೆ. ಆಮೇಲಿಂದ ಅವ್ರೇನ್ ಮಾಡಿದ್ರು, ಅವಾಗ ಅವ್ರ ಹತ್ರ ಕೀಪ್ಯಾಡ್ ಮೊಬೈಲ್ ಇತ್ತು ಗುರುಜಿ ಅವ್ರ ಹತ್ರ. ಆಮೇಲಿಂದ ನಾನೇನ್ ಮಾಡ್ದೆ, ಅವರು ನನಗೆ ಬಂದು ಅವ್ರ ಮಗಳಿಗೆ, ಒಬ್ಳು ಸಣ್ಣ ಮಗಳಿಗೆ ಕರಿಯಕ್ಕಂತ ಕಳ್ಸಿದ್ರು. ರೆಡಿ ಆದ್ಲಾ, ಒಂಚೂರು ಬೇಗ ಬರಕ್ ಹೇಳು ಅಂತ ಹೇಳಿ. ಆಮೇಲೆ ಗುರುಜಿ ನಾನೇನ್ ಮಾಡ್ದೆ, ನನಗೂ ಅದೇ ಜ್ಞಾನದಲ್ಲಿ ಗುರುಜಿ ನನಗೆ ನಾಳೆ ಹೋಗ್ಬೇಕು, ಆಂಟಿ ಜೊತೆಗೆಲ್ಲೋ ಕರ್ಕೊಂಡ್ ಹೋಗ್ತಾರೆ, ಹೋಗ್ಬೇಕು ಅನ್ನೋದೇ ನನ್ ತಲೆಯಲ್ಲಿ ಗುರುಜಿ. ಆ ತರ ನನ್ ತಲೆಯಲ್ಲಿ ಗುರುಜಿ. ಬಟ್ ಆದ್ರೆ ಅಲ್ಲ ಅವ್ರ ಎಸ್ಟಿಮೇಟೇ ಬೇರೆ ಗುರುಜಿ. ಆಮೇಲಿಂದ ಗುರುಜಿ ನಾನೇನ್ ಮಾಡ್ದೆ, ಸರಿ ಅಂತ ಹೇಳಿ ರೆಡಿ ಆದೆ. ಅಲ್ಲಿ ಅವ್ರ ಜೊತೆಗೆ ಹೋದೆ ಗುರುಜಿ. ಅವ್ರ ಮನೆಯಿಂದ ಒಂಚೂರು ಮುಂದಲ್ಲಿ ಸ್ಟಾಪ್ ಇತ್ತು, ಅವ್ರು ಬಸ್ ಹತ್ತಿಸ್ಕೊಂಡು ನನಗ್ ಕರ್ಕೊಂಡ್ ಹೋದ್ರು ಗುರುಜಿ. ಕರ್ಕೊಂಡ್ ಹೋದ್ಮೇಲೆ ಅಲ್ಲಿ ಒಂದ್ ಅರ್ಧ ಯಾವ್ದೋ ಊರ್ ಹತ್ರ ಇಳ್ಕೊಂಡ್ರು ಗುರುಜಿ. ಯಾವ್ದೋ ಒಂದ್ ಊರು, ಅದು ನನಗ್ ಗೊತ್ತಿಲ್ಲ ಗುರುಜಿ. ಇವಾಗ ಗೊತ್ತು ಆ ಊರ್ ನನಗೆ, ಅವಾಗ ಗೊತ್ತಿಲ್ಲ. ಆ ಊರ್ ಹತ್ರ ಇಳಿಸ್ಕೊಂಡ್ರು ಗುರುಜಿ. ಇಳಿದ್ಮೇಲೆ ಫೋನ್ ಮಾಡ್ತಾನೆ ಇದಾರೆ. ಅವ್ರು ಮಾಡ್ತಿದಾರೆ, ಇವ್ರು ಮಾಡ್ತಿದಾರೆ. ನನಗಷ್ಟು ಗೊತ್ತಾಗ್ತಾ ಇಲ್ಲ ಗುರುಜಿ. ಯಾರೋ ಇರ್ಬೋದು, ಅವ್ರ ಮನೆಗೆ ಅವ್ರು ಬರ್ತಿರ್ತಾರಲ್ಲ, ಯಾರೋ ಇರ್ಬೋದು ಅಂದ್ಕೊಂಡ್ ನಾನ್ ಸುಮ್ನೆ ಆದೆ ಗುರುಜಿ. ಆಮೇಲಿಂದ ಅವರು ಅಲ್ಲಿ ಇಳ್ಕೊಂಡ್ರು. ಆಮೇಲಿಂದ ಒಂದ್ ಕಾರಲ್ಲಿ ಗುರುಜಿ ಬಂದ್ರು, ಒಬ್ರೇ ಬಂದ್ರು. ಫುಲ್ ವೈಟ್ ಅಂಡ್ ವೈಟ್ ಹಾಕೊಂಡ್ಬಿಟ್ಟಿದ್ದಾರೆ, ಅವ್ರು ಬಂದ್ರು. ಆಮೇಲಿಂದ ಇಳ್ಕೊಂಡು ಗುರುಜಿ ಕಾರ್ ಬಂತು. ಆಮೇಲೆ ಫೋನ್ ಮಾಡಿದ್ರು, ಅವ್ರು ಮುಂದೋಗಿ ನಿಲ್ಸಿದ್ರು. ಬಂತು ಬಾಯಿಲಿ ಅಂತ ಹೇಳಿ, ಕಾರಲ್ಲಿ ಹೋಗೋಣ ಬಾಯಿಲಿ ಅಂತ ಹೇಳಿ ನನಗ್ ಕರ್ಕೊಂಡು, ಯಾಕಂಟಿ ಯಾರ್ದಂಟಿ ಕಾರ್, ನೀನ್ ಸುಮ್ ಕುತ್ಕೊಳ್ಳೆ, ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತೀಯ ಅಂತ ಅಂದ್ರು. ಆಮೇಲೆ ಗುರುಜಿ ಹೋದ್ವಿ ಗುರುಜಿ. ಲೋ ಯಾವ್ದೋ ಊರು ಗುರುಜಿ, ಇವಾಗ ಗೊತ್ತ ಊರೆಲ್ಲ ನನಗೆ. ಹೋದ್ವಿ ಗುರುಜಿ, ಯಾವ್ದೋ ಒಂದು ಸಿಟಿ ಗುರುಜಿ. ಸಿಟಿಯಲ್ಲಿ ಯಾವ್ದೋ ಒಂದು ದೊಡ್ಡದೊಂದು ಹೋಟೆಲ್ ಗುರುಜಿ ಅದು. ಆ ಹೋಟೆಲಿಗೆ ಕರ್ಕೊಂಡು ಹೋದ್ರು. ನಾನು ಒಂದು ಕಡೆ ಶಾಪಿಂಗ್ ಮಾಡ್ತೀನಿ, ಏನಾರು ಕೊಡಿಸ್ತೀನಿ, ಬಟ್ಟೆ ಕೊಡಿಸ್ತೀನಿ, ಅದ್ ಕೊಡಿಸ್ತೀನಿ, ಇದ್ ಕೊಡಿಸ್ತೀನಿ ಅಂತ ಹೇಳ್ತಾನೆ ಇದ್ರ. ಏನೋ ನಾವೆಲ್ಲ ಹಿಂಗಿರೋದ್ರಿಂದ ಏನೋ ಒಂದ್ ಕೊಡಿಸ್ತೀನಿ ಅಂತ ಇದಾರೆ ಅನ್ನೋ ಮನಸ್ಥಿತಿ ಗುರುಜಿ ನಂದು. ಆಮೇಲಿಂದ ಇವ್ರು ಅಲ್ಲಿ ಕರ್ಕೊಂಡ್ ಹೋದ್ರು ಗುರುಜಿ. ಇವ್ರು ಆಂಟಿನೂ ಕುತ್ಕೊಂಡ್ರು. ಹೋಗ್ತೀವಿ ಗುರುಜಿ. ಅದು ಸಿಕ್ಕಾಬಟ್ಟೆ ದೊಡ್ಡದು ಸ್ವಲ್ಪ ಹೋಟೆಲ್ ಗುರುಜಿ. ಒಂದ್ ರೂಮಿಗೆ ಕರ್ಕೊಂಡ್ ಹೋದ್ರು ಗುರುಜಿ. ನಮ್ ಲೈಫಲ್ಲೇ ಆತರ ನಾವ್ ನೋಡೇ ಇಲ್ಲ ಗುರುಜಿ. ಅದ್ ಮನ್ಸಲ್ಲೂ ನಾವ್ ಏನೂ ಮಾಡಿರ್ಲಿಲ್ಲ ಗುರುಜಿ, ನಾವ್ ನೋಡೇ ಇಲ್ಲ ಜೀವನದಲ್ಲಿ. ಅಂತ ಹೋಟೆಲ್ಗೆ ಕರ್ಕೊಂಡ್ ಹೋದ್ರು ಗುರುಜಿ. ರೂಮಿಗೆ ಕರ್ಕೊಂಡ್ ಹೋದ್ರು. ರೂಮಿಗೆ ಕರ್ಕೊಂಡ್ ಹೋದ್ಮೇಲೆ ಗುರುಜಿ ಅಲ್ಲಿ ಏನೇನೋ ಸ್ವಲ್ಪ ಅಲ್ಲಿ ಮುಂಚೆನೆ ತಿನ್ನಕ್ಕೆ, ಆಮೇಲೆ ಫ್ರೂಟ್ಸು ಅದು ಇದು ಎಲ್ಲ ರೂಮಲ್ಲಿ, ಆಮೇಲೆ ದೋಸೆ ಅದು ಇದೆಲ್ಲ ಆರ್ಡರ್ ಮಾಡ್ಕೊಂಡಿದ್ರು ಗುರುಜಿ ಮುಂಚೆನೆ ಅವರು. ಹೋಗ್ತಿದ್ದಂಗೆನೆ ಕಾಫಿ ಅಂತೆ, ತಿಂಡಿ ಅಂತೆ, ಅದು ಇದು ಅಂತ ಬರ್ತಾನೆ ಇತ್ತು. ಅದ್ ತಿನ್ನು, ಇದ್ ತಿನ್ನು, ಇದ್ ಕುಡಿ, ಅದ್ ಕುಡಿ ಅಂತ ಎಂತ ನಾಟಕ ಮಾಡ್ತಾ ಇದ್ರು ಅಂದ್ರೆ ಗುರುಜಿ. ಏನಕ್ಕೆ ಇಲ್ಲ ಕಣೆ, ಇದು ಹೋಟೆಲ್ ಅಲ್ಲಿ ಸ್ವಲ್ಪ ಊಟದ ಇದೆಲ್ಲ ನಿನಗೆ ತಿನ್ಸ್ಬೇಕಂತ ಏನೋ ನಮಗ್ ಆಸೆ ಇತ್ತು. ಹಂಗಾಗಿ ಅವರು ನಮ್ಮನೆಗ್ ಬರ್ತಾ ಇದ್ರಲ್ಲ, ಹೇಳ್ತಾ ಇದ್ರು. ಹಂಗಾಗಿ ಏನಾರು ಕೊಡ್ಸನ ಪಾಪ ಹುಡ್ಗಿ ಹಂಗೆ ಹಿಂಗೆ ಅಂತ ಇದ್ರು. ಹಂಗ ಕರ್ಕೊಂಡ್ ಆಮೇಲಿಂದ ಗುರುಜಿ ನಾನಿಗೂ ಏನೋ ಬಿಡು, ಏನೋ ಹೋಟ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ, ಈ ತರನು ಒಂಥರ ಕುತ್ಕೊಂಡ್ ಊಟ ಮಾಡೋ ತರ ಇತ್ತೇನೋ ಅನ್ಕೊಂಡೇನ್ ಗುರುಜಿ. ನಾನು ಅವ್ರ ಜೊತೆ ಕುತ್ಕೊಂಡ್ ಸುಮ್ನೆ ಎಲ್ಲ ಊಟ ಮಾಡೋದು, ತಿನ್ನೋದು ಎಲ್ಲ ಮಾಡ್ದೆ ಗುರುಜಿ. ಎಷ್ಟು ವರ್ಷ ನಿಮ್ಗಾಗ? ಎಷ್ಟು ವರ್ಷ ನಿಮ್ಗಾಗ ಗುರುಜಿ? ಒಂದ್ 14ರಿಂದ 15 ವರ್ಷ ಇರ್ಬೋದು ಗುರುಜಿ ನನಗೆ ಅಷ್ಟೇ. ಒಂದ್ 15 ವರ್ಷ ಅನ್ಕೊಳ್ಳಿ ಗುರುಜಿ ಅಷ್ಟೇ ನನಗೆ. ಅಂದ್ರೆ ಎಲ್ಲದು ಗೊತ್ತಾಗ್ತಾ ಇತ್ತು ಗುರುಜಿ ನಂಗೆ. ಆಮೇಲಿಂದ ಗುರುಜಿ ಅಯ್ಯಮ್ಮ ಏನಂತ ಅಂದ್ರು, ನಾನು ಒಂಚೂರು ನನ್ಗೆ ಯಾವ್ದೋ ಫೋನ್ ಬರ್ತಾ ಇದೆ, ಅವ್ರು ಅಲ್ಲೇ ಮುಂಚೆನೆ ಮಾತಾಡ್ಕೊಂಡ್ ಬುಕ್ ಆಗ್ಬಿಟ್ಟಿದ್ದಾರೆ ಗುರುಜಿ. ಯಾವ್ದೋ ಫೋನ್ ಬರ್ತಾ ಇದೆ, ಅವ್ರು ಯಜಮಾನ್ರು ನಿಮ್ ಅಂಕಲು ಬಂದಿದಾರಂತೆ, ಹೋಗ್ ಒಂಚೂರು ಕರ್ಕೊಂಡ್ ಬರ್ತೀನಿ, ಇಲ್ಲ ಇರು ಅಂದ್ರು. ಆಮೇಲೆ ನಾನೇನಂದೆ, ಅಯ್ಯೋ ಇಲ್ಲ ಆಂಟಿ, ನಾನು ಯಾವ್ದೇ ಕಾರಣಕ್ಕೂ ಇರೋದಿಲ್ಲ, ನಾನ್ ನಿಜವಾಗ್ಲೂ ನಾನು ಇರೋದಿಲ್ಲ, ನಾನ್ ಬರ್ತೀನಿ ನಿಮ್ ಜೊತೆ. ಅಯ್ಯೋ ಹಂಗ್ ಮಾಡ್ಬೇಡ ಕಣಮ್ಮ, ನನ್ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಹಂಗ್ ಮಾಡ್ಬೇಡ, ಇರು, ನಿನಗ್ ಅಷ್ಟು ಗೊತ್ತಾಗೋದಿಲ್ವಾ ನಿನಗೆ ಅಂತ ಹೇಳಿದ್ರು.
ನಿನಗೆ ಅಷ್ಟು ಗೊತ್ತಾಗಲ್ಲ ನಿನಗೆ, ನನ್ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಆಮೇಲೆ ಹಂಗಂತ ಅಂದ್ರು. ನನಗೆ ಗುರುಜಿ ಮೈಯೆಲ್ಲ ತಣ್ಣಗಾಗ್ಬಿಡ್ತು ಗುರುಜಿ. ಅಯ್ಯೋ ನನಗ್ ಇರ್ಬೇಕಲ್ಲ ಇಲ್ಲಿ ಅವಯಪ್ಪನ್ ಜೊತೆಗೆ, ಹೆಂಗಿರೋದು ಗುರುಜಿ? ಊರ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಎಲ್ಲೋ ಒಂದು ಫುಲ್ ಬೇಡ್ ಗೀಡೆಲ್ಲ ವೈಟ್ ಅಂಡ್ ವೈಟು ಸಿಕ್ಕಾಬಿಟ್ಟೆ ರಿಚ್ ಆಗಿರೋ ಹೋಟೆಲ್ ಗುರುಜಿ. ಇವಾಗ ಅರ್ಥ ಆಗ್ತಾ ಇದೆ ಎಲ್ಲ ನನಗೆ, ಆಮೇಲೆ ಬುದ್ಧಿ ಬರ್ತಾ ಆಮೇಲಿಂದ ಗುರುಜಿ ಅವ್ರೇನ್ ಮಾಡಿದ್ರು, ಇಲ್ಲ ನನ್ ಮೇಲೆ ನಂಬಿಕೆ ಇಲ್ವಾ, ಸ್ವಲ್ಪ ಹೊತ್ತಿರು, ಒಂದ್ ಅರ್ಧ ಗಂಟೆ ಒಳಗಡೆ ಬಂದ್ಬಿಡ್ತೀನಿ, ಅದು ಇದು ತಿಂತಾ ಇರು, ನೀನ್ ತಿಂತಾ ಇರು ಅಂತ ಹೇಳಿದ್ರು. ನಾನೇನ್ ಮಾಡ್ದೆ ಗುರುಜಿ, ಸರಿ ಆಯ್ತು ಇರ್ಲಿ ಅನ್ಕೊಂಡು ನಾನು ತುಂಬಾ ಅಲ್ಲೇ ಸ್ವಲ್ಪ ಅಳಕ್ಕೆಲ್ಲ ಸ್ಟಾರ್ಟ್ ಮಾಡ್ದೆ. ನೀನ್ ಹಂಗೆಲ್ಲ ಇದೇ ಮಾಡ್ಬೇಡ, ಆತರ ಎಲ್ಲ ಸುಮ್ನಿರು ಒಂದ್ ನಿಮಿಷ ಬರ್ತೀನಿ ಅಂತ ಹೇಳ್ತಾನೆ ನಾನ್ ಇದೀನ್ ಹೋಗ್ರಿ, ನೀವೇನ್ ತಲೆ ಕೆಡ್ಸ್ಕೊಬೇಡಿ ಹೋಗ್ರಿ, ನಮಗೇನ್ ಅಷ್ಟು ಗೊತ್ತಾಗಲ್ವಾ, ನಾನ್ ಇದೀನ್ ಹೋಗ್ರಿ, ಅವ್ರು ಸುಮ್ನೆ ಮಾಡ್ತಾ ಇದಾರೆ ಹೋಗ್ರಿ, ನೀವ್ ತಲೆ ಕೆಡ್ಸ್ಕೊಂಬೇಡಿ ಹಂಗೆ ಹಿಂಗೆ ಅಂತೇಳಿ ಅಯ್ಯಪ್ಪನು ಹೇಳಿದ್ರು. ಆಮೇಲೆ ನನಗೆ ಗುರುಜಿ ಆಯಪ್ಪ ನೋಡಿದ್ರೆ ಸ್ವಲ್ಪ ಏಜ್ ಪರ್ಸನ್ ತರಾನೇ ಗುರುಜಿ, ಒಬ್ರು ಅಂಕಲ್ ನೋಡ್ದಂಗ ಆಗೋದು ಗುರುಜಿ. ಆಮೇಲಿಂದ ಗುರುಜಿ ನನಗೆ ಭಯ ಅಂದ್ರೆ ಭಯ ಗುರುಜಿ. ಆಮೇಲೆ ಅವ್ರು ಪಟ್ಟಂತ ಹೋದ್ರು ಗುರುಜಿ, ಅವ್ರು ಬೇಗ ಲಾಕ್ ಮಾಡ್ಕೊಂಡ್ರು, ಅಂದ್ರೆ ಡೋರ್ ಲಾಕ್ ಮಾಡ್ಕೊಂಡ್ರು. ಆಮೇಲೆ ಸ್ವಲ್ಪ ಅದೇ ಹತ್ತಿನ್ರಿ ಅನ್ಕಂತ ಗುರುಜಿ ಭುಜ ಸವರಕ್ ಬರೋದು, ತಲೆ ಮುಟ್ಟಕ್ ಬರೋದು, ಕೈ ಮುಟ್ಟೋದು, ಕಾಲ್ ಹಿಂಗೇ ಮಾಡ್ತಿದಾರೆ ಗುರುಜಿ ಪಕ್ಕದಲ್ಲಿ ಕುತ್ಕೊಂಡು. ನಾನು ದಯವಿಟ್ಟು ನಾನ್ ಹಿಂಗೆ ಹೇಳ್ದೆ, ನಾನ್ ಅಣ್ಣ ಅಂತಾನೆ ಹೇಳ್ದೆ ಗುರುಜಿ, ಅಣ್ಣ ಈ ತರ ಎಲ್ಲಾ ಮಾಡ್ಬೇಡಿ ದಯವಿಟ್ಟು, ನಿಮ್ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ಈ ತರ ಎಲ್ಲ ನಂಗೆ ಇಷ್ಟ ಆಗಲ್ಲ, ದಯವಿಟ್ಟು ಹಿಂಗ್ ಮಾಡ್ಬೇಡಿ. ಆತರ ಎಲ್ಲ ಏನಕ್ಕೆ ಹೇಳ್ತೀಯ, ಹಂಗೆಲ್ಲ ಹೇಳ್ಬೇಡ ಅಣ್ಣ ಅಂತ ಹೇಳಿ ಹಂಗೆ, ಇಲ್ಲಪ್ಪ ನನಗೆ ಆತರ ಎಲ್ಲ ಇದ್ ಮಾಡ್ಬೇಡಿ ನೀವು ದಯವಿಟ್ಟು ಅಂತ ಹೇಳಿ ತುಂಬಾ ಆಮೇಲೆ ಅವ್ರು ನನಗ್ ತಿನ್ಸಕ್ ಬರೋದು, ಏನೇನೋ ಮಾಡಕ್ ಹಿಡಿದ್ರು ಗುರುಜಿ. ನನಗ್ ಜೋರ ಅಳು ಸ್ಟಾರ್ಟ್ ಆಗ್ಬಿಡ್ತು ಗುರುಜಿ, ತುಂಬಾ ಕೆಟ್ಟನಾಗ್ ಬಿಹೇವ್ ಸ್ಟಾರ್ಟ್ ಆಗ್ಬಿಡ್ತು ಗುರುಜಿ ಅವ್ರದ್ದು ಅಷ್ಟೊತ್ತಿಗಲೆಯ. ತುಂಬಾ ಕೆಟ್ಟನಾಗೆ ಒಂದ್ ಸ್ವಲ್ಪ ನನ್ನ ಹತ್ರ ಕೆಟ್ಟನಾಗ್ ನಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು ಗುರುಜಿ. ಸ್ವಲ್ಪ ಬೇಡದೆ ಇರೋ ಪ್ಲೇಸ್ ಅಲ್ಲಿ ಸ್ವಲ್ಪ ಟಚ್ ಮಾಡೋದು ಆತರ ಎಲ್ಲ. ಆಮೇಲೆ ನಾನೇನ್ ಮಾಡ್ದೆ ಗುರುಜಿ, ನಾನ್ ತುಂಬಾ ಜೋರಾಗಿ ಅಳಕ್ ಸ್ಟಾರ್ಟ್ ಮಾಡ್ದೆ. ದಯವಿಟ್ಟು ನೀವು ಫೋನ್ ಮಾಡಿ ಆಂಟಿಗೆ, ನಾನು ಇಲ್ಲಾಂದ್ರೆ ಕೂಗ್ ಬಿಡ್ತೀನಿ, ನನಗೆ ಆ ಆಂಟಿ ಬರ್ಲೇಬೇಕು, ಇಲ್ಲ ಅಂದ್ರೆ ನನಗೆ ಹಂಗೆ ಹಿಂಗೆ ಅಂತ ಗುರುಜಿ ಒಂದ್ 2 ಗಂಟೆಯಿಂದ 3 ಗಂಟೆ ಕಾಲ ಗುರುಜಿ ಎಂಥ ಟಾರ್ಚರ್ ಅಂದ್ರೆ ಗುರುಜಿ ನನಗೆ ಅದು ಹೇಳ್ಬಾರ್ದು ಬಿಡ್ರಿ, ಅದು ನರ್ಕ ನೋಡೋ ತರ ಆಗ್ಬಿಡ್ತು ಗುರುಜಿ. ಎಷ್ಟು ಅಳ್ತಾ ಇದೀನಿ, ಕಾಲೇ ಹಿಡಿತೀನಿ, ಎಳಿತಾರೆ ಆ ಕಡೆ ಈ ಕಡೆಯಿಂದ, ಏನ್ ಹಿಂಸೆ ಕೊಟ್ರು ನಾನ್ ಯಾವ್ದಕ್ಕೂ ಬಗ್ಲೇ ಇಲ್ಲ ಗುರುಜಿ. ಅಳೋದು ಕೂಗ್ತೀನಿ ನಾನು ಅಷ್ಟೇ ನೋಡ್ರಿ, ದಯವಿಟ್ಟು ನನಗೆ ಈ ತರ ಮೋಸ ಮಾಡ್ತಾರಂತ ಗೊತ್ತಿರ್ಲಿಲ್ಲ ಹಂಗೆ. ಆಮೇಲೆ ಅವರಿಗೂ ಫೋನ್ ಮಾಡ್ಕೊಟ್ರು, ಆಮೇಲೆ ನಾನ್ ತುಂಬಾ ಹಿಂಸೆ ಮಾಡ್ತಾ ಇದ್ದೆ ಅಂತ ಫೋನ್ ಮಾಡ್ಕೊಡಿ, ಇಲ್ಲ ರೀ ಅವ್ರೆಲ್ಲಾ ಮಾತ್ ಕೇಳ್ತಾ ಇಲ್ಲ ಕಣ್ರಿ, ತುಂಬಾ ಇದ್ ಮಾಡ್ತಿದಾರೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಅವ್ರು. ತಕ್ಷಣ ಫೋನ್ ಕಿತ್ಕೊಂಡವ್ರು, ಆಂಟಿ ದಯವಿಟ್ಟು ನೀವ್ ಈ ತರ ಮಾಡ್ತೀನಿ, ನಾನು ಊರಲ್ಲಿ ಹೋಗಿ ಹೇಳ್ತೀನಿ, ದಯವಿಟ್ಟು ನನಗ್ ಮರುವಾದಿಂದ ನನಗ್ ಬಂದ್ ಕರ್ಕೊಂಡ್ ಹೋಗ್ರಿ, ಇಲ್ಲ ಅಂತಂದ್ರೆ ಆಂಟಿ ನಾನು ಇಲ್ಲಿ ಎಲ್ಲಿ ಬಂದಿನೋ ಇಲ್ಲೇ ಚೀರಾಡ್ಬಿಡ್ತೀನಿ, ನೀವು ಬರ್ಲೇಬೇಕು, ಇಲ್ಲ ಅಂದ್ರೆ ಹಂಗೆ ಜೋರಾಗಿ ಅಳ್ಕಂತ ಕೂಗ್ಕಂತ ಹೇಳ್ದೆ ಗುರುಜಿ ನಾನು. ಆಮೇಲೆ ಅಯ್ಯೋ ಯಾಕಂಗ್ ಕೂಗ್ತಾ ಇದೀಯಾ, ನಾನ್ ಬಂದೆ ಇರು 5 ನಿಮಿಷ 10 ನಿಮಿಷ ಹಂಗೆ ಹಿಂಗೆ ಅನ್ಕಂತ ಗುರುಜಿ. ಅಲ್ಲೇ ನನಗೆ 2.5 ಗಂಟೆ ಕಾಲ ಕೆಟ್ಟ ಟಾರ್ಚರ್ ಗುರುಜಿ ನನಗೆ. ಆಮೇಲೆ ನನಗ್ ಹಿಂಸೆ 2 ಗಂಟೆವರೆಗೂ ಅಮ್ಮನಿಗೆ ಫೋನ್ ಮಾಡಂದ್ರೆ ಮಾಡ್ಲೇ ಇಲ್ಲ. ಆಮೇಲಿಂದ ಅಷ್ಟೊಂದಿಲ್ಲ, ಜೋಬಿಂದ ದುಡ್ಡು ತೆಗ್ದು ನನ್ ತೊಡೆ ಮೇಲೆ ಇಡಕ್ ಬರೋದು, ಏನ್ ಬೇಕು ನೀನ್ ತಗೋ ಹಂಗೆ, 5 ಪೈಸೆನೂ ಬೇಡ ಅಂತೇಳಿ ತೆಗ್ದ ಆ ಕಡೆ ಎಸ್ತೆ ಗುರುಜಿ ನಾನು. ಆಮೇಲಿಂದ ಗುರುಜಿ ನನಗ್ ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿ ಅತ್ಕಂತ ಅಳು ಜೋರ ಕೂಗ್ಬಿಡ್ತೀನಿ ಅಂತ ಹೇಳಿ, ಆಮೇಲೆ ಅವ್ರಿಗೆ ಅನ್ಸ್ತೋ ಏನೋ, ಆಮೇಲೆ ಫೋನ್ ಮಾಡಿದ್ರ, ಆಮೇಲೆ ಬರ್ರಿ ಇಲ್ಲಿ ಬೇಗ ಅಂತ ಹೇಳಿ ಆಮೇಲೆ ಬಂದ್ರು. ಆಮೇಲೆ ನಾನ್ ಜೋರಾಗಿ ಅಳ್ದೆ, ಅತ್ತೆ ಅವ ಆಂಟಿ ನೋಡಿ ಈ ತರ ಮಾಡ್ತೀರಂತ ನನಗ್ ಗೊತ್ತಿರ್ಲಿಲ್ಲ ಆಂಟಿ, ನಾನ್ ನಿಮಗೇನು ಅಂತ ಅನ್ಕೊಂಡಿದ್ದೆ, ಬಟ್ ನೀವ್ ನಮಗ್ ಕಷ್ಟ ಇದೆ ಇಲ್ಲ ಅಂತ ಅಲ್ಲ, ಬಟ್ ಆದ್ರೆ ಈ ತರ ನಮ್ ಲೈಫಲ್ಲಿ ಈ ತರ ಬರುತ್ತೆ ಇಂತ ಸಿಚುವೇಶನ್ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ, ಬಟ್ ನೀವ್ ನನಗ್ ತುಂಬಾ ಮನ್ಸಿಂದ ತುಂಬಾ ನೋವು ಮಾಡ್ಬಿಟ್ರಿ ನೀವು ನನಗೆ. ನಾನ್ ನಿಮಗ್ ಹೇಳು ಇರ್ಲಿಲ್ಲ, ಏನೋ ಕೊಡಿಸ್ತೀನಿ ಏನೋ ಕೊಡ್ತೀವಿ ಅನ್ನೋ ಇದಕ್ಕೆ ನಮ್ಗಿರೋ ಕಷ್ಟ ಇರೋದ್ರಿಂದ ಬಿಡು, ಏನೋ ಒಂದು ಮಾನವೀಯತೆ ದೃಷ್ಟಿಯಿಂದ ನಮ್ಗೆ ಎಲ್ಲೋ ಒಂದ್ ಕಡೆ ಕರ್ಕೊಂಡ್ ಹೋಗ್ತಾ ಇದೀರಾ ಬಿಡು ಅನ್ಕೊಂಡ್ ಬಂದೆ ಗುರುಜಿ. ಯಾಕೆಂದ್ರೆ ನಿಮಗೂ 4 ಹೆಣ್ಮಕ್ಳು ಇದಾವೆ, ಬಟ್ ಈ ತರ ನನಗೆ ಯಾವತ್ತು ನೀವ್ ಈ ತರ ಮಾಡ್ತೀರಾ, ಅವ್ರಿಗೆ 4 ಹೆಣ್ಮಕ್ಳು ಗುರುಜಿ, ಒಬ್ಬ ಗಂಡ್ ಮಗ ಗುರುಜಿ.
ಅವನು ಮಗನೂ ತೀರ್ಕೊಂಡ ಅವಾಗ್ಲೇನೇನೆ. ಅದು ಬಹಳ ಅಂದ್ರೆ ಬಹಳ ನೋವು ಕೊಡ್ತು ಗುರುಜಿ. ಆಮೇಲಿಂದ ನಾನು ಅಲ್ಲಿ ನಿಲ್ಲೇ ಇಲ್ಲ. ಬರ್ನಿ ಆಂಟಿ ದಯವಿಟ್ಟು ನಾವ್ ಹೋಗೋಣ, ಇಲ್ಲ ಅಂದ್ರೆ ನನಗೆ ಯಾವ್ದಾದ್ರು ನಮ್ಮ ಊರಿಗೆ ಹೋಗೋ ಬಸ್ ಹತ್ತಿಸ್ರಿ, ನೀವ್ ಯಾವಾಗಾದ್ರೂ ಬರ್ರಿ, ನಾನು ಎಲ್ಲಾರು ಇಳ್ಕೊಂತೀನಿ ಅಂತ ಹೇಳಿದೆ. ಇಲ್ಲ ಸುಮ್ನಿರೆ ನಾನ್ ಕರ್ಕೊಂಡ್ ಹೋಗ್ತೀನಿ, ಇಲ್ಲ ಸುಮ್ನಿರೆ ನಾನ್ ಕರ್ಕೊಂಡ್ ಹೋಗ್ತೀನಿ ಅಂತ ತುಂಬಾ ಹಿಂಸೆ ಮಾಡಿದ್ರು ಗುರುಜಿ. ಆಮೇಲಿಂದ ಬಾ ಏನಾರು ಊಟ ಮಾಡಿ, ಏನೇನು ಬಾಯಲ್ಲಿ ಇಡ್ಲಿಲ್ಲ ಗುರುಜಿ. ನಾನು ಫಸ್ಟ್ ಹೋದಾಗ ಅವ್ರ ಜೊತೆ ಕುತ್ಕೊಂಡ್ ಏನ್ ತಿಂದಿದ್ನೋ ಅದೇ ಗುರುಜಿ. ಇಲ್ಲ ಬಾ ಕಾಫಿ ಕುಡಿಯೋಣ, ಬಾ ಅಲ್ಲೋಗೋಣ ಇಲ್ಲೋಗೋಣ, ಬಾ ಹೋಟೆಲ್ ಕೆಳಗಡೆನೆ ಅಲ್ಲೆಲ್ಲ ಇದೆ ಬಾ, ನೀವ್ ಎಲ್ಲಿ ಕರೆದ್ರು ಇಲ್ಲ ಫಸ್ಟ್ ಹೋಗಿ ಇವಳಿಗೆ ಏನಾರು ಶಾಪಿಂಗ್ ಮಾಡ್ಸ್ಕೊ ಬಂದ್ಬಿಡೋಣ ಹಂಗೆ ಹಿಂಗೆ ಅಂತ ಹೇಳಿ ಆಯಪ್ಪ ಶಾಪಿಂಗ್ ಅಲ್ಲ, ನೀವ್ 5 ಪೈಸೆ ಕೊಡ್ತೀನಿ ಅಂದ್ರೆ ನನಗೆ ಫಸ್ಟ್ ಡೋರ್ ಬಾಗಲ್ ತೆಗಿರಿ, ನಾನೇ ಹೋಗ್ತೀನಿ ಅಂತ ಹೇಳಿ ತುಂಬಾ ಹಿಂಸೆ ಮಾಡ್ದೆ ಗುರುಜಿ. ಆಮೇಲಿಂದ ಅವ್ರ ಮಾತ್ ಯಾವ್ದು ಕೇಳಿಲ್ಲ ಗುರುಜಿ. ಅಮ್ಮನಿಗೆ ಅಲ್ಲಿ ಸಿಟ್ಟು ಬರ್ಲಿ ಏನೇ ಬರ್ಲಿ ಅಂತ ಊರಿಗ್ ಬಂದೆ ಗುರುಜಿ. ಯಾರ ಹತ್ರ ಹೇಳೋಣ ಗುರುಜಿ, ನಾನು ಕರ್ಕೊಂಡ್ ಬಂದ್ಮೇಲೆ ಗುರುಜಿ, ಆಮೇಲೆ ನಾನ್ ಬರ್ತಾ ಅವ್ರ ಮನೆ ಹತ್ರನೇ ಹೇಳ್ದೆ, ಬಸ್ ಇಳಿದ್ರೆ, ಜೀವನದಲ್ಲಿ ಆಂಟಿ ನೀವ್ ಯಾವ್ದೇ ಕಾರಣಕ್ಕೂ ನನಗೆ ಇವತ್ತಿಂತ ಮೋಸ ಮಾಡಿದೀರಾ, ಭಗವಂತ ಅನ್ನನಿದಾನೆ ಅದನ್ನ ನಿಮ್ ನೋಡ್ಕೊಂತಾನ್ ಬಿಡ್ರಿ. ನೀವ್ ಈ ತರ ನನ್ಗೇನು ಗೊತ್ತಿಲ್ದೇ ಇರೋಳಿಗೆ ನೀನ್ ಇಂತ ಮೋಸ ಮಾಡ್ದೇನಿ ನನಗೆ ಎಲ್ಲೋ ಕರ್ಕೊಂಡ್ ಹೋಗಿ, ನೀವೇನು ಅಂತ ಹೇಳಿದ್ದು ನೀವ್ ಮಾಡಿದ್ದೇನು ಅನ್ಕೊಂಡ್ ಗುರುಜಿ ನಾನು ಅಲ್ಲೇ ಹೇಳಿ ಬಂದೆ ಗುರುಜಿ. ಅದಾದ್ಮೇಲೆ ಒಂದ್ 3-4 ದಿನ ಬಿಟ್ಟು ಮತ್ತ ಅವ್ರ ಮಗಳಿಗೆ ಕಳ್ಸಿದಾರೆ, ಅವಳಿಗೆ ಕರ್ದ್ ಬಾ ಒಂಚೂರು ಮಾತಾಡ್ಸ್ಬೇಕು ಅಂತ. ನಾನ್ ಯಾವ್ದೇ ಕಾರಣಕ್ಕೂ ಮುಂದೆ ಯಾವ್ದೇ ಕಾರಣಕ್ಕೂ ನಾನ್ ನಿಮ್ ಮನೆ ಬಾಗ್ಲಿಗೆ ಬರೋದಿಲ್ಲ, ನಿಮ್ಮ ಅಮ್ಮನ್ ಸುದ್ದಿನೂ ಬೇಡ ಸವಾಸನೂ ಬೇಡ ಅಂತ ಹೇಳಿ ಗುರುಜಿ. ಅಷ್ಟೊತ್ತಿಗೆ ಗುರುಜಿ ನಮ್ಮ ಅಣ್ಣನಿಗೂ ಒಂದ್ ಹಾಸ್ಟೆಲಿಂದ ಬಂದ ಯಾರೋ ಒಬ್ರು ಹೇಳಿದ್ರು ಗುರುಜಿ ಅವನಿಗೆ, ಹಿಂಗೆ ಬಾ ಇಲ್ಲಿ ಬೆಂಗ್ಳೂರಲ್ಲಿ ಒಂದ್ ಕೆಲ್ಸ ಇದೆ. ಇದು ಮುಗೀತು ಗುರುಜಿ, ಇದಿಷ್ಟು ಮುಗೀತು. ಅಲ್ಲಿಂದ ಅವ್ರಿಗೆ ಮಾತಾಡ್ಸೋದು ಅದು ಏನೇ ಒಂದ ಮತ್ತೆ ಯಾರತ್ರ ಹೇಳಂಗೂ ಇಲ್ಲ ಗುರುಜಿ. ನಾನ್ ಯಾರತ್ರ ಹೇಳೋಣ ಗುರುಜಿ, ಅಲ್ಲೆಲ್ಲ ನಮಗ್ ಅಕ್ಕಪಕ್ಕ ಇರೋರಿಂದ ಹಿಡಿದು ಎಲ್ಲರೂ ನಮಗ್ ದುಶ್ಮನ್ ತರ ನೋಡ್ತಾರೆ ಗುರುಜಿ. ಅದು ನನ್ ಮನ್ಸಲ್ಲೇ ಸತ್ತೋಯ್ತು ಗುರುಜಿ, ಅಂದ್ರೆ ನನ್ ಮನ್ಸಲ್ಲೇ ಇದ್ಬಿಡ್ತು ಗುರುಜಿ ಅದು. ಮತ್ ಅವ್ರಿಗ್ ಗೊತ್ತು ಆಮೇಲೆ ಅವ್ರು ನನ್ ಮಾತಾಡ್ಸೋದು ಬಿಟ್ಟೆ ಅವ್ರ ಮನೆಗ್ ಹೋಗೋದು ಬಿಟ್ಟೆ. ಆಮೇಲಿಂದ ಹಿಂಗೆ ನಮ್ಮ ಅಣ್ಣನಿಗೆ ಯಾರೋ ಇಲ್ಲ ನಿನಗೆ SSLC ವರ್ಗು ಓದಿದ್ಯಾ, ರೂಮ್ ಬಾಯ್ ಕೆಲ್ಸಕ್ಕೆ ಇಡ್ತೀವಿ ಅಂತ ಹೇಳಿ ಬೆಂಗ್ಳೂರಿಗೆ ಕರ್ಕೊಂಡ್ ಹೋದ್ರು. ಅಲ್ಲಿ ಕೆಲ್ಸ ಮಾಡ್ತಾ ಗುರುಜಿ ಹಿಂಗೆ ಯಾವ್ದೋ ಒಂದು ಮದ್ವೆದೊಂದು ಸಂಬಂಧ ಬಂತು ಅಂತ ಹೇಳಿ ಅಲ್ಲಿ ಕೆಲ್ಸ ಮಾಡ್ ಗುರುಜಿ ಒಂದ್ 2-3 ವರ್ಷ ಅಲ್ಲಿ ಕೆಲ್ಸ ಮಾಡ್ದ. ಸ್ವಲ್ಪ ಸಾಲ ಏನ ಮಾಡಿ ಒಂಚೂರು ಮದ್ವೆ ಮಾಡಿ ಕೊಟ್ಟ ಗುರುಜಿ ನನಗೆ. ಮದ್ವೆ ಮಾಡಿ ಕೊಟ್ಟಾದ್ಮೇಲೆ ಗುರುಜಿ ಈಗ ಗುರುಜಿ ಲೈಫ್ ಒಬ್ಬ ಮಗ ಇದ್ದಾನೆ ಗುರುಜಿ. ಈಗ ಲೈಫ್ ಚೆನ್ನಾಗಿದೆ ಗುರುಜಿ. ಈ ತರ ಇದೆ ಗುರುಜಿ. ಇಷ್ಟೇ ಗುರುಜಿ ನನ್ ಸ್ಟೋರಿ. ನಾನ್ ನಿಮ್ ಹತ್ರನೇ ಗುರುಜಿ ಸೆಕೆಂಡ್ ಅವರಿಗೂ ನನಗ್ ಬಿಟ್ರೆ ಗುರುಜಿ ಥರ್ಡ್ ಪರ್ಸನ್ ಅಂದ್ರೆ ಗುರುಜಿ ನಾನು ಇದು ನಿಮ್ ಹತ್ರ ಶೇರ್ ಮಾಡ್ಬೇಕಿತ್ತು ಗುರುಜಿ. ನಾನು ಇದೊಂದು ಮನ್ಸಲ್ಲಿ ಇತ್ತು ಗುರುಜಿ, ಅದನ್ನ ನಿಮ್ ಹತ್ರ ಹೇಳ್ಕೊಂಡೆ ಅಷ್ಟೇ. ನಾನ್ ಮತ್ ಬೇರೆ ಯಾರ ಹತ್ರನು ಇದನ್ನ ಶೇರ್ ಮಾಡಿಲ್ಲ ಗುರುಜಿ. ನಾನು ಅಂದ್ರೆ ಕೆಲವೊಂದ್ ಸ್ಟೋರಿಗಳೆಲ್ಲ ನಾನ್ ನಿಮ್ದು ತುಂಬಾ ಅಂದ್ರೆ ಹೇಳ್ಕೊಳಕ್ ಆಗದಿರಂತ ಸ್ಟೋರಿ ಎಲ್ಲಾ ನಿಮ್ ಹತ್ರ ಬಿಚ್ಚಿ ಇಡ್ತಾರೆ ಗುರುಜಿ ಕೆಲವರು. ಅದು ನಾನ್ ಬೇರೆ ಯಾರ ಹತ್ರನು ಅವರಿಗೆ ಅವ್ ಆಂಟಿಗೆ ಅಯ್ಯಪ್ಪ ನನಗೆ ನೆಕ್ಸ್ಟ್ ನಿಮಗೆ ಗುರುಜಿ ನಾನ್ ನಿಮ್ ಹತ್ರನೇ ಹೇಳಿದ್ದು ಗುರುಜಿ. ಯಾಕೆಂದ್ರೆ ಅದ್ ಕೆಲವೊಂದ್ ಸಿಚುವೇಶನ್ ಎಲ್ಲಾ ನೆನಪು ಮಾಡ್ಕೊಂಡು ತುಂಬಾ ಹತ್ತಿದೀನಿ ಗುರುಜಿ ಅವಾಗೆಲ್ಲ. ಈಗ ಹೆಂಗಾಗಿದೆ ಅಂದ್ರೆ ಗುರುಜಿ ನಾನ್ ಯಾವ್ದ್ರ ಬಗ್ಗೆನೂ ಅಷ್ಟು ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ ಗುರುಜಿ. ಅವಾಗ ಒಂದ್ ಟೈಮ್ ಇತ್ತು, ಅವಾಗ ನಾನೊಂಚೂರ್ ಮನ್ಸು ಒಂಚೂರ್ ಲೂಸ್ ಬಿಟ್ಟಿದ್ರೆ ಗುರುಜಿ ಅವತ್ ಏನೇನೋ ಆಗ್ಬಿಡೋದು ಗುರುಜಿ. ಬಟ್ ನಾನ್ ತುಂಬಾ ಅಂದ್ರೆ ತುಂಬಾ ಕಂಟ್ರೋಲ್ ಮಾಡ್ದೆ ಗುರು. ಅಂದ್ರೆ ತುಂಬಾ ಕೂಗಾಡ ಲೆವೆಲ್ಗೆಲ್ಲ ಹೋಗ್ಬಿಟ್ಟೆ ಗುರುಜಿ ನಾನು. ಕೂಗಾಡಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋ ತರ ಎಲ್ಲಾ ಬಾಳ ಅಂದ್ರೆ ಅದು ತುಂಬಾ ಅದೊಂದು ಆ ಟೈಮ್ ಗುರುಜಿ ಅದ್ ಯಾವ ತರ ನನಗೆ ಅವ್ರನ್ನ ಹೆದರ್ಸ್ಬೇಕು ಅನ್ನೋ ತರ ಶಕ್ತಿ ಬಂತೋ ಗೊತ್ತಿಲ್ಲ ಗುರುಜಿ. ಆ ಟೈಮ್ ಅಲ್ಲಿ ನನಗೆ ಅಷ್ಟು ಅವ್ರಿಗೆ ಕರೆಕ್ಟ್ 2-2.5 ಗಂಟೆ ಗುರುಜಿ ನನಗೆ ಸತಾಯಿಸಿರೋದಯ್ಯಪ್ಪ ನನಗೆ. ಎಷ್ಟು ಹತ್ತಿದೀನಿ, ಎಷ್ಟು ಬೇಡ ಗುರುಜಿ ಅಂತ ಟಾರ್ಚರ್ ಗುರುಜಿ ನನಗಲ್ಲಿ. ಅರ್ಥಾತ್ ಅವ್ರು ನಿಮ್ಮನ್ನ ಲೈಂಗಿಕವಾಗಿ ಬಳಸ್ಕೊಳ್ಳೋದೇ. ಹೌದೌದು ಗುರುಜಿ. ಆ ತರದಲ್ಲಿ ಗುರುಜಿ ಹೆಣ್ಣಿಗೆ ಏನದು ದಂಧೆ ಆಗಿತ್ತ ಅದು? ಹೌದೌದು ಗುರುಜಿ. ಅಂದ್ರೆ ಗುರುಜಿ ನಮಗೆ ಅಷ್ಟು ಗೊತ್ತಿಲ್ಲ ಗುರುಜಿ. ಅಂದ್ರೆ ಅವ್ರ ಮನೆಗ್ ಬರ್ತಾ ಇದ್ರು ಗುರುಜಿ ಯಾರು. ನಾವು ಅವ್ರ ಮಕ್ಳು 4 ಜನ ಹೆಣ್ಮಕ್ಳು ಇದ್ರಲ್ಲ ಗುರುಜಿ, ಅದ್ರಲ್ಲಿ ನನಗ್ ಕ್ಲೋಸ್ ಹುಡುಗಿ ಒಬ್ಳು ನನ್ ಜೊತೆ ಹುಡುಗಿ, ನಂದೇ ವಯಸ್ಸು ಹುಡುಗಿ ಗುರುಜಿ. ಆ ಹುಡ್ಗಿನೂ ಗುರುಜಿ ಇಲ್ಲ ಗುರುಜಿ ಅವಳಿಗೆ ಮದುವೆ ಮಾಡ್ಕೊಟ್ಟು ಒಂದ್ ಸ್ವಲ್ಪ ದಿನಕ್ಕೆ ತೀರ್ಕೊಂಡ್ಬಿಟ್ಲ. ಆ ಹುಡ್ಗಿ ನನ್ ಜೊತೆ ಹುಡುಗಿ ಕ್ಲೋಸ್ ಫ್ರೆಂಡ್ ಅವಳ ಅಮ್ಮನ್ ಮಗಳು. ಆಮೇಲಿಂದ ನಾನ್ ಮದ್ವೆ ಆಗಿ ಊರಿಗೆಲ್ಲಾರು ಈಗ ಮದ್ವೆ ಆಗಿದೆ ಊರಿಗೆಲ್ಲಾರು ಹೋದ್ರೆ ಅಮ್ಮ ಸಿಗತ್ತೆ. ಅವಾಗ ಒಂದೊಂದ್ಸರಿ ಮಾತಾಡ್ಸತ್ತೆ ಗುರುಜಿ.
ಈಗ ಮಾತಾಡ್ಸ್ಬೇಕಾದ್ರೆ ಅವ್ರ ಮಗಳು ತೀರ್ಕೊಂಡಾಗ್ಲೂ ನನಗೆ ಹಿಂಗ್ ನ್ಯೂಸ್ ಬಂತು ಗುರುಜಿ, ನಾನು ಹೋದೆ. ಅಂದ್ರೆ ನನಗೆ ತುಂಬಾ ಕ್ಲೋಸ್ ಹುಡ್ಗಿ ಅವಳು. ಆ ಅಮ್ಮ ಹಂಗೆ ಮಕ್ಳು ಹಂಗಿರ್ಲಿಲ್ಲ ಗುರುಜಿ. ಸ್ವಲ್ಪ ಆ ಹುಡ್ಗಿ ಬಟ್ ಬೇರೆ ಗೊತ್ತಿಲ್ಲ, ಆ ಹುಡ್ಗಿ ನನ್ನ ಹತ್ರ ತುಂಬಾ ಚೆನ್ನಾಗಿತ್ತು ಅವ್ರ ಮಗಳು. ಬಿಡು, ಬಟ್ ಇಲ್ಲಿ ನೀನೇ ಮೊದಲಿನವಳಲ್ಲ ಅನ್ನೋದು ಸತ್ಯನಾ, ಅಥವಾ ನಿಮ್ಮಂತೆ ಬೇರೆ ಹೆಣ್ಮಕ್ಳಿಗೂ ಆ ರೀತಿ ಅನುಭವಕ್ಕೆ ತಂದಿದ್ರ? ಅದು ಗುರುಜಿ ಅದ್ ನನಗ್ ಗೊತ್ತಿಲ್ಲ ಗುರುಜಿ. ಅದು ಆ ಟೈಮಲ್ಲಿ ನನಗೆ ಅಷ್ಟು ಗೊತ್ತಿಲ್ಲ ಗುರುಜಿ. ಆಯ್ತು, ಬಟ್ ನಿಮ್ಮನ್ ಮದುವೆ ಆಗಿದ್ದಾರೆ, ಈಗ ಬದುಕು ಚೆನ್ನಾಗಿದೆ? ಈಗ ಚೆನ್ನಾಗಿದೆ ಗುರುಜಿ, ಈಗ ಚೆನ್ನಾಗಿದೆ. ಆಯ್ತು. ನಿಮ್ಮ ಅಣ್ಣ ಏನ್ ಮಾಡ್ಕೊಂಡಿದ್ದಾರೆ? ಅಣ್ಣ ಗುರುಜಿ ಅವನು ಊರಲ್ಲಿ ಮದ್ವೆಗ ಅವನಿಗೂ ಮಕ್ಳಿದ್ದಾರೆ ಗುರುಜಿ. ಸ್ವಲ್ಪ ಹೊಲ ಎಲ್ಲ ಇತ್ತು, ಒಂದ್ ಆಟೋ ಗಿಟೋ ಎಲ್ಲ ಓಡಿಸ್ಕೊಂಡು ಅವರು ಚೆನ್ನಾಗಿದ್ದಾರೆ ಗುರುಜಿ. ಅವ್ರು ಇವಾಗ ತಂದೆ ಇದಾರೆ ಗುರುಜಿ, ತಂದೆ ಇದಾರೆ. ಈಗೆಲ್ಲ ಮುಂಚೆ ತರ ಇಲ್ಲ, ಈಗೆಲ್ಲ ಅಣ್ಣೆಲ್ಲ ಬಗ್ಸಿ ಇಟ್ಬಿಟ್ಟಿದಾನೆ. ಅವಾಗಿನ ತರ ಈಗೆಲ್ಲ ಇಲ್ಲ ಗುರುಜಿ. ಈಗೆಲ್ಲದನ್ನು ಕಟ್ ಆಗಿಬಿಟ್ಟಿದೆ ಈಗ. ಒಳ್ಳೇದಾಯ್ತು. ಈಗ ಏನ್ ಹಾಕ್ತಾರೋ ಮಗನು ಸೊಸೆ ಅದನ್ನ ತಿನ್ಕೊಂಡು ಹಿಂಗೆ ಇದಾರೇನೋ, ಹಿಂಗೆ ಇದ್ರೇನೋ ಅನ್ನೋ ತರ ಇರ್ತಾರೀಗ. ಅದೇ ಒಳ್ಳೇದಲ್ಲವಾ? ಸಾಯೋ ಎಲ್ಲಾದ್ರೂ ಯಾವ್ದ್ ಸರಿ ಯಾವ್ದ್ ತಪ್ಪು ಅದನ್ನ ಶಿಕ್ಷಿಸಿ ಆದ್ರೂ ಕೆಲವೊಮ್ಮೆ ತಿಳಿಸಬೇಕಾಗುತ್ತೆ. ಹೌದೌದು. ಅಯ್ಯೋ ಇದೇನಪ್ಪಾ ಮಗ ತಂದೆಯನ್ನು ಹಿಂಗ್ ಅದರ್ತಾನೆ ಅಂತ ಅನ್ನೋಕ್ಕಾಗಲ್ಲ ಕೆಲವೊಂದು ವಿಚಾರದಲ್ಲಿ. ಯಾಕಂದ್ರೆ ದೊಡ್ಡವ್ರಿಗೆಲ್ಲ ಬುದ್ಧಿ ಇರುತ್ತೆ ಅನ್ನೋದಂತ ಏನ್ ಖಾತ್ರಿ ಇಲ್ಲ. ದೊಡ್ಡವರು ಚರ್ಮದಿಂದ ವಯಸ್ಸಾಗಿರೋ ಕಾರಣಕ್ಕೆ ಇದು ಬೇರೆ, ಇದು ವಯಸ್ಸಲ್ಲಿ ದೊಡ್ಡವರಾಗುನು. ಆದ್ರೆ ಅವರ ಕುಣಿತ ಅಥವಾ ಅವರ ದುರ್ನಡತೆ ಒಂದು ವಂಶಕ್ಕೆ ಗೌರವಾನ್ವಿತವಾಗಿ ಬದುಕೋ ಈತನಿಗೆ ತೊಂದರೆ ಕೊಡುತ್ತೆ ಅನ್ನೋದಾದ್ರೆ ಅದ ಬಗ್ಸೋದ್ರಲ್ಲಿ ತಪ್ಪೇ ಇಲ್ಲ. ಹೌದೌದೌದೌದು. ಇಲ್ಲ ಗುರುಜಿ, ಈಗೆಲ್ಲ ಎಂತದೂ ಇಲ್ಲ ನೋಡಿ ಗುರುಜಿ. ಈಗ ಈ ವಿಚಾರವನ್ನ ಕಾರ್ಯಕ್ರಮದಲ್ಲಿ ಹೇಳಿದ ನಿನ್ನ ಉದ್ದೇಶ ಇದೆಯಲ್ಲ, ಅಥವಾ ಹೇಳಿ ಇನ್ನಷ್ಟು ಹೆಣ್ಣು ಮಕ್ಕಳಿಗೆ ಜಾಗೃತಗೊಳಿಸಬೇಕು ಅನ್ನೋ ಉದ್ದೇಶ ಇದೆ. ಇದು ಧರ್ಮ ಕಾರ್ಯ. ಇದು ಅಂದ್ರೆ ಇದರಲ್ಲಿ 2 ಪಾಠ ಇದೆ. ಒಂದು, ಈ ರೀತಿ ನಿಮ್ಮ ಅಸಹಾಯಕತೆಯನ್ನ ದುರ್ಬಳಕೆ ಮಾಡಿಕೊಳ್ಳೋರು ನಿಮ್ಮೂರಲ್ಲ, ಎಲ್ಲ ಊರಲ್ಲೂ ಇದ್ದಾರೆ. ಮತ್ತೆ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಳಿಗೂ ಅದು ಬೇರೆ ತರ ಇದೆ. ಹೆಣ್ಣು ಮಕ್ಕಳಿಗೆ ಒಂದು ರೀತಿ ಆದ್ರೆ, ಗಂಡು ಮಕ್ಕಳನ್ನ ಅವ್ರ ಬಡತನ, ಅವರ ಅಸಹಾಯಕತೆ, ಅವರ ದುಃಖ ಅಥವಾ ಅವರ ಕಷ್ಟವನ್ನ ದುರ್ಬಳಕೆ ಮಾಡಿಕೊಂಡು ಅವರ ಬೇಳೆ ಬೇಯಿಸ್ಕೊಳ್ಳೋದು ಅಥವಾ ಅವರು ತಮ್ಮ ಕೆಲಸಗಳನ್ನ ಸಾಧಿಸಿಕೊಳ್ಳೋದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು. ಹೆಣ್ಣಿಗೆ ಒಂದು ರೀತಿ ಆದ್ರೆ, ಹೆಣ್ಣಿಗೆ ಲೈಂಗಿಕತೆಯ ವಿಚಾರದಲ್ಲಾದ್ರೆ ಗಂಡಿಗೆ ಅವನ ಶಕ್ತಿಯನ್ನೆಲ್ಲ ಅವರು ಸೋಸ್ಕೊಂಡ್ಬಿಡ್ತಾರೆ. ಹೀಗೆ 2 ವಿಚಾರ. ಒಂದು, ಹೀಗೆ ದುರ್ಬಳಕೆ ಮಾಡಿಕೊಳ್ಳೋರು ಇರ್ತಾರೆ, ಎಚ್ಚರ ಕಂಡ್ರಪ್ಪ ಅನ್ನೋದು ಒಂದು. ಮನೆಯ ಪೋಷಕರು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಹಿಂಗೆ ಪಾಪ ನಿಮಗಾದ್ರೂ ತಾಯಿ ಇರ್ಲಿಲ್ಲ, ತಂದೆ ಈ ರೀತಿ ಬೇಜವಾಬ್ದಾರಿ, ಈ ಸಮಯದಲ್ಲಿ ಅಯ್ಯೋ ಎಲ್ಲ ಒಂಚೂರು ಒಳ್ಳೇದಾಗಬಹುದೇನೋ ಅಂತ ಆಸೆ ಪಟ್ಟಿದ್ರಲ್ಲಿ ಅಥವಾ ಅವ್ರು ಕರೆದಿತ್ತ ಹೋಗಿ ತಪ್ಪಿಲ್ಲ ಕೆಲವೊಮ್ಮೆ. ಆದ್ರೆ ನೀವು ಹೇಳ್ದಂಗೆ ಮಕ್ಕಳಿಗೆ ತಂದೆ ತಾಯಿ ಇದ್ರು ಇರ್ಲಿ ಹೋದ್ರು ಅವ್ರಿಗೊಂದು ಆ ಜ್ಞಾನ ಕೊಟ್ಟಿರ್ಬೇಕು. ನೋಡಪ್ಪ, ನೀನ್ ಕಾಲೇಜ್ಗೆ ಹೋಯ್ತೀಯಾ, ನೀನು ಸ್ಕೂಲ್ಗೆ ಹೋಯ್ತೀಯ, ಅಲ್ಲಿ ಹಿಂಗೆ ಯಾರೋ ಹಿಂಗೆ ಕರೀತಾರೆ, ಅಲ್ಲಿ ಹಿಂಗೆ ಯಾರೋ ನಿನ್ಗೆ ಅಪರಿಚಿತರು, ಅದೇನೇ ಇರಲಿ ಊರು ಬಿಟ್ಟು ಹೋಗಬೇಕಾದ್ರೆ ಮನೆಯಲ್ಲಿ ಒಬ್ರಿಗೆ ಹೇಳದೆ ಹೋಗಿದ್ದಿದ್ದು ನನ್ನ ತಪ್ಪು ಅಂತ ಒಂದ್ ದಿವಸ ನೀನು ಅಂದ್ಕೊಳ್ಬೇಕಿತ್ತೋ ಏನು? ಅಥವಾ ಮನೆಯಲ್ಲಿ ಯಾರೋ ಅಂತವ್ರು ಇದ್ದಿದ್ರೆ ಹೇಳಿ ಹೋಗ್ತಿದ್ರು. ಇರ್ಲಿಲ್ಲ ಗುರುಜಿ, ನಮಗೆ ಕೇರ್ ಮಾಡಾರೆ ಯಾರು ಇರ್ಲಿಲ್ಲ ಗುರುಜಿ. ಅದನ್ನೇ ಹೇಳ್ತಾ ಇದ್ದೀನವ, ನಿನ್ಗೆ ಯಾರು ಇರ್ಲಿಲ್ಲ ಸರಿ. ಬೇರೆ ಮಕ್ಕಳು ತಂದೆ ತಾಯಿ ಇರೋರು ಕೂಡ ಹಿಂಗ್ ಈಗ 10ನೇ ಕ್ಲಾಸ್ ವರೆಗೂ ಹಿಡಿತದಲ್ಲಿ ಇದ್ದವರು PUCಗೆ ಎಲ್ಲ ಊರು ಬಿಟ್ಟು ಹೋಗ್ಬೇಕಿತ್ತು, ಬೇರೆ ಯಾವುದೋ ಸಿಟಿಗೋ ಅಥವಾ ಬೇರೆ ಯಾವುದೋ ಹತ್ತಿರೋದು ನಗರಕ್ಕೋ ಹೋಗಿ ಓದಬೇಕಾದ ಹೆಣ್ಮಗಳು 12 ಗಂಟೆ ಕಾಲೇಜ್ ಬಿಟ್ಟ ಆದ್ಮೇಲೂ ಮನೆಗೆ ಸೇರ್ಲಿಕ್ಕೆ 4 ಗಂಟೆ ಯಾಕಾಗುತ್ತೆ? ಕೆಲವೊಮ್ಮೆ ಹೆಣ್ಣು ಮಕ್ಕಳು ಕಾಲೇಜು ಹಂತದಲ್ಲಿ ಹೀಗೆ ಯಾರೋ ಕರ್ದ ಹೋದೆ, ತಪ್ಪು ಕಾರ್ಯಕ್ಕೆ ಕೆಟ್ಟದ್ದಕ್ಕೆ ಅಂತಲೇ ಅಲ್ಲ, ಬಟ್ ಕಾಲೇಜಿಗಲ್ಲೇನೆ ಒಂದು ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂದ್ರೂ ಕೂಡ ಅಪ್ಪ ಅಮ್ಮನಿಗೆ ಹೇಳ್ಬೇಕು ಅನ್ನೋ ಸಂಸ್ಕಾರ ಇಲ್ಲದೆ ಇರೋ ದಿನಗಳು ಇವತ್ತಿದ್ದಾವಲ್ಲವಾ? ಹೆಂಗಾದ್ರೆ ಅವತ್ತು ಅಯ್ಯೋ ನಾನು ಹಿಂಗೆ ನನ್ನ ಅಥವಾ ನನ್ನ ಸ್ನೇಹಿತೆ ಅಮ್ಮ ಹಿಂಗೆ ಕರೀತಿದ್ದಾರೆ, ನಾನು ಹೋಗ್ಬರ್ತೀನಪ್ಪ ಅಥವಾ ಹೋಗ್ಬರ್ತೀನಮ್ಮ ಅಥವಾ ಹೋಗ್ಬರ್ತೀನಿ ಅಣ್ಣ, ಇದನ್ನ ಹೇಳಲಿಕ್ಕೆ ಅವಕಾಶ ಇರಲಿಲ್ಲ. ಆದ್ರೆ ಇವರೆಲ್ಲ ಜೀವಂತವಾಗಿದ್ದು ಅವ್ರು ಕಣ್ಣು ತಪ್ಪಿಸಿ ಜೀವನ ಹಾಳು ಮಾಡ್ಕೊಳ್ತಿರೋರು ಎಷ್ಟು ಜನ ಇದ್ದಾರೆ. ಎರಡನೇದು, ಅವನು 2 ಗಂಟೆಗಳ ಕಾಲ ಅವನು ಏನೇ ಆಸೆ ತೋರಿಸಿದ್ರು ನೀನು ನಿನ್ನ ದೇಹ ಅಥವಾ ಮನಸ್ಸನ್ನ ಒಬ್ಬನಿಗೆ ಅರ್ಪಿಸೋದಿಕ್ಕೆ ನೀನು ಅಂದ್ರೆ ನೀನು ಸುಮ್ಮನೆ ಅಂದಿದ್ರೆ ಬಹುಶಃ ದುಡ್ಡು ಸಿಕ್ತಿತ್ತೇನೋ, ಆದ್ರೆ ಇವತ್ತಿಗೆ ನೀನು ಜೀವಂತವಾಗಿ ಇರ್ತಿರ್ಲಿಲ್ಲ. ಹೌದು ಗುರುಜಿ.
ಅಲ್ಲವನವ. ಅಯ್ಯೋ ಹೌದು ಅಂದ್ರೆ ಗುರುಜಿ. ಯಾರೋ ಏನೋ ನೀನ್ ಮಾಡ್ತಿದ್ರು ಅಂತಲ್ಲ, ನಿನಗೆ ಆತ್ಮಸಾಕ್ಷಿ ಹೆಂಗ್ ಕಾಡೋದು ಅಂದ್ರೆ ನೀನ್ ಬದುಕೋಕೆ ಅಯ್ಯೋ ಬಿಡ್ತಿರ್ಲಿಲ್ಲ. ಗುರುಜಿ ಹಂಗಲ್ಲ ಗುರುಜಿ, ಆ ಮನುಷ್ಯನಿಗೆ ನೋಡಿದ್ರೆ ಗುರುಜಿ ಒಂಥರ ಭಯನೇ ಬರೋದು ಗುರುಜಿ. ನನಗೆ ಒಂಥರ ನಡ್ಕ ಸ್ಟಾರ್ಟ್ ಆಗ್ಬಿಡ್ತು ಗುರುಜಿ. ನನಗೆ ಅವ್ರು ಸುಮ್ನೆ ಜಸ್ಟ್ ಹಿಂಗ್ ಭುಜ ಮುಟ್ಟೋದು, ಹಿಂಗ್ ತಲೆ ಮೇಲೆ ಕೈ ಸವರೋದು, ಆತರ ಒಂದ್ ಸ್ವಲ್ಪ ಏನೇನೋ ಮಾಡ್ಬೇಕಾರೆ ಗುರುಜಿ ನನ್ ಕೈ ಕಾಲೆಲ್ಲ ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಗುರುಜಿ. ಹೌದು ನನಗೆ ಇವತ್ತು ನೆನ್ಪಿದೆ ಗುರುಜಿ, ಇವತ್ತು ನೆನ್ಪಿದೆ ನನಗೆ ಅದು ಭಯ ಗುರುಜಿ. ನನಗೆ ರಾತ್ರಿ ಮಲಗ್ದಾಗ ಅಲ್ಲಿಂದ ರಾತ್ರಿ ಮಲಗ್ದಾಗ ಗುರುಜಿ, ಹಂಗೆ ಮಲಗ್ದಾಗ ಭಕ್ಕಂತ ಕಂಡಿಟ್ಟು ತಲೆ ಮೇಲೆ ಏನೋ ದೊಡ್ಡ ಕಲ್ಲು ಹಾಕದಂಗ ಅನ್ನೋ ತರ ಒಂಥರ ಒಂದೇ ಸರಿ ಗುರುಜಿ ಒಂಥರ ಮಲ್ಕೊಂಡ್ ನಿದ್ದೆಲ್ಲೇನೆ ಒಂಥರ ಭಯ ಸ್ಟಾರ್ಟ್ ಆಗ್ಬಿಡತ್ ಗುರುಜಿ. ನನಗೆ ಸ್ವಲ್ಪ ದಿನ ಗುರುಜಿ, ನಾನು ಅಲ್ಲಿಂದ ಸ್ವಲ್ಪ ದಿನ ಗುರುಜಿ ನನಗೆ ತುಂಬಾ ನಿದ್ದೆ ಮಾಡಕ್ ಆಗಿಲ್ಲ ಗುರುಜಿ. ನನಗೆ ಅರ್ಥವಾಗುತ್ತಪ್ಪ. ಪಾಪ ಪಕ್ಕದಲ್ಲಿ ತಾಯಿ ಇದ್ರೆ ಹೇಳ್ಕೊಳ್ತಿದ್ರು ಏನೋ, ಆದ್ರೆ ಆ ಸಮಯದಲ್ಲಿ ಯಾರೂ ಇಲ್ಲ, ಮತ್ತೆ ಇಂಥದ್ದೊಂದು ಕೆಟ್ಟ ಘಟನೆ ನಡೆದಿದೆ ಅಂದಾಗ ನೀನ್ ದಗ್ಗಟ್ಟಿಗಿತ್ತೀನವ, ನೀನು ಬದುಕಿದೀಯ. ಮತ್ತೆ ನಾನೀಗ ಕಿರ್ಚಾಡ್ಬಿಡ್ತೀನಿ, ನಾನೀಗ ಕೂಗಾಡ್ಬಿಡ್ತೀನಿ, ನಾನಿದು ಯಾವುದಕ್ಕೂ ಒಪ್ಪಲ್ಲ ಅಂದ್ರೆ ಮನೆಯಲ್ಲಿ ಯಾವುದೋ ಬಡತನ ಅಥವಾ ಇನ್ಯಾವುದೋ ಕಷ್ಟ ಇದೆ ಅನ್ನೋ ಕಾರಣಕ್ಕೆ ಇಂಥ ನೀಚ ಬದುಕನ್ನು ಬದುಕಲಿಕ್ಕೆ ನಾನು ತಯಾರಿಲ್ಲ. ಬಹುಶಃ ಹಣ ಸಿಗ್ಬೋದೇನೋ, ಆದರೆ ಜೀವನ ಉದ್ದಕ್ಕೂ ಎಂದೂ ಗಳಿಸಲಾಗದ ಆತ್ಮವಿಶ್ವಾಸವನ್ನು ಕಳ್ಕೊಂಡ್ಬಿಡ್ತೀರ. ಅಂದ್ರೆ ಯಾವ ದೇವ್ರ ಹತ್ರ ಕೂತು ಕಾಪಾಡಪ್ಪ ಅನ್ಲಿಕ್ಕೂ ಕೂಡ ಮುಖ ಇರಲ್ಲ ಅಲ್ವಾ? ದೇವ್ರ ಹತ್ರ ಕೂತು ನಾನು ಭಗವಂತನನ್ನು ಬೇಡಬೇಕಂದ್ರೆ ನನ್ನಲ್ಲೊಂಚೂರು ಆತ್ಮವಿಶ್ವಾಸ ಇರಬೇಕು. ಇಲ್ಲಪ್ಪ ನಾನು ಸರಿದಾರಿಲಿದ್ದೀನಿ, ಅನ್ಯಾಯಕ್ಕೆ ಒಳಗಾಗಿದ್ದೀನಿ ಹೊರತು ನಾನು ಇನ್ಯಾರಿಗೂ ಅಥವಾ ನಾನು ಕೆಟ್ಟ ದಾರಿ ಹಿಡಿದಿಲ್ಲ. ಕೆಟ್ಟ ದಾರಿ ಹಿಡಿದು ದೇವ್ರ ಮುಂದೆ ಹೋಗ್ಲಿಕ್ಕೂ ನಾಚಿಕೆ ಆಗುತ್ತೆ, ಇನ್ನು ಜನರ ಮುಂದೆ ಬರೋದಿಲ್ಲಿ. ಹಂಗೆ ಇವತ್ತು ನಿನ್ ಗಂಡ ಮಕ್ಕಳು ಒಂದೊಳ್ಳೆ ಬದುಕು ಸಿಕ್ಕಿದೆ, ಒಂದೊಳ್ಳೆ ನೆಮ್ಮದಿ ಜೀವನ. ಅಯ್ಯೋ ಹೌದು ಗುರುಜಿ, ಅದೇ ಒಂದು ಗುರುಜಿ ನಾನೇನ್ ಚಿಕ್ಕಳಿದ್ದಾಗ ಏನ್ ಕಷ್ಟ ಪಟ್ನೋ ಗುರುಜಿ, ನಿಜವಾಗ್ಲು ಇವತ್ತು ನಾನು ಲೈಫಲ್ಲಿ ಗುರುಜಿ ಸುಮ್ನೆ ಹೇಳ್ತಾ ಇಲ್ಲ ಗುರುಜಿ. ನಾವ್ ಏನ್ ಒಂದೊಂದ್ ತುತ್ತು ಅನ್ನಕ್ಕೂ ಕಷ್ಟ ಪಟ್ಟಿದೋ ಗುರುಜಿ, ಭಗವಂತ ಅದಕ್ 10 ಪಟ್ಟು ನಮಗ್ ಇವತ್ತು ಅನ್ನಕ್ ಕೊರತೆ ಇಲ್ಲ ಗುರುಜಿ, ಬಟ್ಟೆ ಕೊರತೆ ಇಲ್ಲ ಗುರುಜಿ, ಪ್ರೀತಿ ಕೊರತೆ ಇಲ್ಲ. ನಮಗ್ ಏನ್ ಬೇಕೋ ಭಗವಂತ ನಮಗ್ ಒಬ್ಬ ಮನುಷ್ಯನಿಗೆ ಏನ್ ಬೇಕೋ ಎಲ್ಲಾ ಕೊಟ್ಟಿ ಏನು ಕಷ್ಟ ಇಲ್ಲ ಅನ್ನೋ ಒಂದ್ ಇದ್ರಲ್ಲಿ ಇಟ್ಟಿದಾನೆ ಗುರುಜಿ. ಸಣ್ಣ ಪುಟ್ಟ ಬಂದ್ರುನು ಗುರುಜಿ ನಾ ತಲೆ ಕೆಡ್ಸ್ಕೊಳಲ್ಲ ಗುರುಜಿ, ಅವೆಲ್ಲ ಕಷ್ಟದ ಮುಂದೆ ಇದೇನು ಇಲ್ಲ ಗುರುಜಿ ಅನ್ನೋ ತರ ಅದ್ ಮನ್ಸಲ್ಲಿ ತುಂಬಾ ದೃಢವಾಗಿ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದೀನಿ ಗುರುಜಿ. ಯಾರು ತಮ್ಮ ಆರಂಭದ ದಿನಗಳಲ್ಲಿ ಯಾವುದೋ ನೆಪವನ್ನ ಒಡ್ಡಿ ಅನ್ಯಾಯದ ಮಾರ್ಗ ಹಿಡಿದಿರ್ತಾರೆ, ಅವರು ಅಂತ್ಯದಲ್ಲಿ ತುಂಬಾ ದುಃಖ ಅನುಭವಿಸಬೇಕಾಗುತ್ತೆ. ಆರಂಭದಲ್ಲಿ ಕಷ್ಟ ಬಂದ್ರೂ ಕೂಡ ಧರ್ಮದ ದಾರಿಯನ್ನ ಬಿಡದೆ ತನ್ನ ಎಷ್ಟು ಸಾಧ್ಯವೋ ಅಷ್ಟು ಪ್ರಜ್ಞಾವಂತಳಾಗಿ ನಿನ್ನ ಮನಸ್ಸು, ಶೀಲ ಹಾಗೂ ವ್ಯಕ್ತಿತ್ವಗಳನ್ನು ಶುದ್ಧವಾಗಿ ಕಾಪಾಡಿಕೊಂಡು ಬಂದೆ. ಅದಕ್ಕೆ ನಿನ್ಗೆ ಒಳ್ಳೆ ಜೀವನ ಸಿಕ್ತು. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಕರ್ಮಣ ಜಾಯತೆ ಸರ್ವಂ ಕರ್ಮೈವ ಗತಿ ಸಾಧನಂ. ಅಪ್ಪ ನೀನು ಮಾಡೋ ಕರ್ಮಗಳೇ ನೀನು ಶ್ರೀಮಂತ ಆಗಬೇಕು, ಬಡವ ಆಗಬೇಕು, ಕೈಯಿಲ್ದನಾಗಬೇಕು, ಕಾಲಿಲ್ದನಾಗಬೇಕು, ಅಥವಾ ನೀನು ದರಿದ್ರನಾಗಬೇಕು, ಅಥವಾ ನೀನು ಕಣ್ಣಿಲ್ದವನಾಗಬೇಕು, ಅಥವಾ ನೀನು ಒಳ್ಳೆಯವನಾಗಬೇಕು, ಅಂದರೆ ಕರ್ಮೈವ ಗತಿ ಸಾಧನಂ. ನಿನ್ನ ಮುಂದಿನ ಜನ್ಮ ಮಾತ್ರವಲ್ಲ, ಈ ಜನ್ಮದ ನಿನ್ನ ಒಳಿತು ಕೆಡುಕುಗಳನ್ನು ನಿರ್ಧಾರ ಮಾಡೋ ನಿನ್ನ ಹಿಂದಿನ ಕರ್ಮಗಳು ಅಂತ. ಕರ್ಮಣ ಜಾಯತೆ ಸರ್ವಂ, ಕರ್ಮವೇ ಸರ್ವವೂ ಆಗಿದೆ, ಬೇರೇನೂ ಅಲ್ಲ. ಭಗವಂತ ಕೇವಲ ನಿನ್ನ ಕರ್ಮಕ್ಕೆ ಪ್ರತಿಫಲವನ್ನು ಕೊಡಬಲ್ಲನೇ ಹೊರತು ಭಗವಂತನೂ ಕೂಡ ನಿನ್ನ ಕರ್ಮಗಳು ಕೆಟ್ಟದಾಗಿ ನೀಚವಾಗಿದ್ದು ನೀನು ಭಗವಂತನ ಎಷ್ಟು ಪೂಜೆ ಮಾಡಿದ್ರೂ ನಿನ್ನನ್ನು ಭಗವಂತ ಕಾಪಾಡಲ್ಲ ಅಂತ ಯಾಕೆ ಹೇಳ್ತಾರೆ ಅಂದರೆ, ನಾವು ಮಾಡಿದ ಕರ್ಮ ಅವತ್ತು ಅವನು ಒಬ್ಬ ಪುರುಷ ಲೈಂಗಿಕತೆಗೆ ಬಲತ್ಕರಿಸಿದಾಗ ನಾನು ಅದನ್ನು ಎದುರಿಸುವ ದಿಟ್ಟತನ ತೋರಿದ್ದಿದ್ದಿಲ್ಲ, ಅದು ನಿನ್ನ ಕರ್ಮ. ಅದಕ್ಕೆ ಏನ್ ಸಿಗಬೇಕು ಮುಂದೆ ಸಿಗುತ್ತು. ಹಾಗೆ ಹೆಣ್ಣು ಮಕ್ಕಳನ್ನ ಕೆಟ್ಟ ದಾರಿ ಕರ್ಕೊಂಡು ಹೋದವಳಿಗೆ ಏನು ಸಿಗಬೇಕು ಅವಳಿಗೂ ಸಿಕ್ತು. ಯಾವ ಮೂಲಕ ಸಿಕ್ತು, ಅಥವಾ ಪುತ್ರ ಶೋಕವೋ ಪುತ್ರಿ ಶೋಕವೋ ಅದು ಬೇರೆ ಕತೆ. ನಮ್ಮ ಕರ್ಮಗಳೇ ನಮ್ಮ ಗತಿ ಸಾಧನಂ. ಗತಿ ಅಂದರೆ ಸತ್ತ ಇಹಲೋಕ ಪರಲೋಕ, ಸತ್ತ ನಂತರವೂ ನಾವೇನಾಗಬೇಕು ಅಥವಾ ಬದುಕಿದ್ದಾಗಲೂ ನಾವೇನಾಗಬೇಕು, ಅದು ನಮ್ಮ ಕರ್ಮಗಳು ನಿರ್ಧಾರ ಮಾಡ್ತವೆ. ನಾವು ದಾನ ಧರ್ಮ ಮಾಡಿ ಕೆಟ್ಟ ದಾರಿಗೆ ಯಾವ ಕೋಟಿ ಸಿಗುತ್ತೆ ಅಂದರೂ ನಾನು ಆ ದಾರಿಗೆ ಹೋಗಲ್ಲಪ್ಪ, ಅದು ಎಷ್ಟೇ ಸುಖ ಸಿಗುತ್ತೆ ಅಂದರೂ ನನಗೆ ಆ ಕೆಟ್ಟ ಮಾರ್ಗ ಬೇಡಪ್ಪ. ಹೀಗೆ ಧರ್ಮ ಕರ್ಮಗಳನ್ನು ನೆನಪಿಟ್ಟುಕೊಂಡು ಯಾರು ಶುದ್ಧ ಕರ್ಮಗಳನ್ನು ಮಾಡ್ತಾರೋ ಅವ್ರ ಗತಿ ಚೆನ್ನಾಗೇ ಇರುತ್ತೆ. ಚೆನ್ನಾಗಿ ಅಂದರೆ ಸಿರಿವಂತರಾಗಿ ಅಂತ ಹೇಳಲ್ಲ, ನೆಮ್ಮದಿಯಾಗಿರುತ್ತೆ. ಹಾಗಾಗಿ ನಿನ್ನ ಹಿಂದಿನ ಕರ್ಮ ಕೆಟ್ಟದ್ದು ಕಂಡಾಗ ನನಗೆ ಬೇಡ ಅಂತ ಹೇಳಿದ ಆ ಕರ್ಮಕ್ಕೆ ಏನು ಸಿಗಬೇಕು, ಒಳ್ಳೇದು ಸಿಕ್ಕಿದೆ.
ಹೌದು ಗುರುಜಿ, ಹಾಗಾಗಿ ಎಲ್ಲ ಅದೇ ಹೆಣ್ಣು ಸತ್ಯ ಮಕ್ಕಳಿಗೂ ಗುರುಜಿ. ನಿನ್ನ ಬದುಕು ಅಥವಾ ನಿನ್ನ ಕತೆ ಎಷ್ಟು ಹೆಣ್ಣು ಮಕ್ಕಳಿಗೆ ಹೌದಪ್ಪ, ನಾನು ನನ್ನ ತಂದೆ ತಾಯಿ ಕಣ್ ತಪ್ಪಿಸಿ ಯಾವುದೋ ಹುಡುಗನ ಜೊತೆ ಹೋಗ್ತಾ ಇದ್ದೀನಿ, ನನ್ನ ತಂದೆ ತಾಯಿ ಕಣ್ ತಪ್ಪಿಸಿ ಯಾವುದೋ ಹುಡುಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅಥವಾ ಇನ್ಯಾರಿಗೂ ನನ್ನ ಗಂಡನ ಕಣ್ ತಪ್ಪಿಸಿ, ನನ್ನ ಹೆಂಡತಿ ಕಣ್ ತಪ್ಪಿಸಿ, ಬಹುಶಃ ನಾನು ಈ ಕಣ್ಣು ತಪ್ಪಿಸುವ ಈ ಕೆಲಸವನ್ನು ಕರ್ಮದಿಂದ ಮರೆಮಾಚಲಿಕ್ಕೆ ಆಗಲ್ಲ, ಜನರಿಂದ ಮರೆಮಾಚಬಹುದು ಒಂದರೆಗಳಿಗೆ. ಹೌದು. ಆದರೆ ಒಂದು ದಿನ ಬರುತ್ತೆ, ಯಾರು ನಿನ್ನ ಮೇಲೆ ನಂಬಿಕೆ ಇಟ್ಟು ವರ್ಷದಿಂದ ಆಚೆ ಕಳಿಸಿದ್ರೋ ಅವರಿಗೆ ನೀನು ಅನ್ಯಾಯ ಮಾಡ್ತೀಯ ಅಂದರೆ ಇನ್ನೆಂದೂ ತಿದ್ದುಕೊಳ್ಳೋಕೆ ಆಗದಷ್ಟು ದೊಡ್ಡ ನಷ್ಟವನ್ನು ಬದುಕಲು ಅನುಭವಿಸೋಕೆ ನೀನು ತಯಾರಿರಬೇಕು. ಎಷ್ಟೋ ಹೆಣ್ಮಕ್ಳು ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ಯಾವುದೋ ಹುಡುಗನಿಂದ ಹೋಗಿ ಕಾಲೇಜ್ ಲೈಫಲ್ಲಿ ಜೀವನ ಹಾಳು ಮಾಡಿಕೊಂಡು ಆಮೇಲೆ ಜೀವನದುದ್ದಕ್ಕೂ ತಿದ್ದಲಾಗದ ಎಷ್ಟು ದೊಡ್ಡ ಕಂದಕವನ್ನು ಗುಂಡಿಯನ್ನು ಮಾಡಿಕೊಂಡು ಕೂತಿದ್ದಾರೆ. ನೀವು ಅಮ್ಮ ಇಲ್ಲದೆ ಇದ್ರು, ಮನೆಯಲ್ಲಿ ಅಪ್ಪ ಜವಾಬ್ದಾರನಲ್ಲದೆ ಇದ್ರು, ಮನೆಯಲ್ಲಿ ವ್ಯವಸ್ಥೆ ಯಾವುದೂ ಸರಿ ಇಲ್ಲದೆ ಇದ್ರೂ ಕೂಡ ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಇದನ್ನು ವಿಂಗಡಿಸೋದನ್ನು ಆ ಬುದ್ಧಿಯನ್ನತ್ತು ಭಗವಂತ ಕಿತ್ಕೊಂಡಿರಲಿಲ್ಲ. ಸಿರಿವಂತಿಕೆ ಕಿತ್ಕೊಂಡಿದ್ದ, ಅಮ್ಮನನ್ನು ಕಿತ್ಕೊಂಡಿದ್ದ, ಆದರೆ ಸರಿ ತಪ್ಪುಗಳ ವಿಭಾಗ ಮಾಡುವ ಬುದ್ಧಿಯನ್ನಂತೂ ಕಿತ್ಕೊಂಡಿರಲಿಲ್ಲ. ನೀನು ಹೇಳ್ದಂಗೆ ಆತನ ಇಚ್ಛೆಯಂತೆ ನೀನು ನಡೆದಿದ್ರೆ ನೀನು ಇಷ್ಟೊತ್ತಿಗೆ ಬೇರೆ ದಾರಿಯಲ್ಲೇ ಇರ್ತಿದ್ದೆ. ಅಯ್ಯೋ, ಇವತ್ತು ಹಿಂಗ್ ಇರ್ತಿರ್ಲಿಲ್ಲ ಗುರುಜಿ. ನಾನು ಒಟ್ನೆ ಇರ್ತಿದ್ದೆ ಅಂದ್ರೂ ಕೂಡ ಹಿಂಗಂತೂ ಇರ್ತಿರ್ಲಿಲ್ಲ ಗುರುಜಿ. ಅದು ನನಗೆ ಅದು ಇವಾಗ್ಲೂ ನೆನಪು ಮಾಡ್ಕೊಂಡ್ರೆ ಗುರುಜಿ, ನನ್ನ ಮದುವೆ ಆಗಿದ್ರು ಕೂಡ ಅಯ್ಯೋ ನಾನು ನನ್ನ ಗಂಡನ ದ್ರೋಹ ಮಾಡ್ತಿದ್ದೀನಿ ನೀನು ಪ್ರಾಯಶ್ಚಿತ ಇಡೀ ಜೀವನ. ಅಯ್ಯೋ, ಅದು ಸತ್ಯನೇ ಗುರುಜಿ. ಯಾಕೆ ಅಂದ್ರೆ ಭಗವಂತ ಗುರುಜಿ ನಮಗೆ ಬಡತನ ಕೊಟ್ಟಿದ್ದ ಗುರುಜಿ, ಅನ್ನಕ್ಕೆ ಕೊರತೆ ಇಟ್ಟಿದ್ದ, ಎಲ್ಲದ್ರಲ್ಲೂ ಕಷ್ಟ ಅನ್ನೋದು ಎಲ್ಲದ್ರಲ್ಲೂ ಕೊಟ್ಟಿದ್ದ ಗುರುಜಿ. ಬಟ್ ಈ ತರ ಒಂದು ಸಿಚುವೇಶನ್ ನನ್ನ ಲೈಫ್ ಅಲ್ಲಿ ಬರತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಗುರುಜಿ. ಎಂತ ಸೀತಾದೇವಿಯ ಬದುಕು ಬೇರೆ ಅಲ್ಲ, ನಿನ್ನದು ಬೇರೆ ಅಲ್ಲ. ರಾವಣನು ಕೂಡ ಎಲ್ಲ ರೀತಿಯಲ್ಲಿ ಪ್ರಯತ್ನ ಪಟ್ಟ. ನೀನು ಹೇಗೆ ವಿರೋಧಿಸಿದೋ ಸೀತೆಯೂ ಕೂಡ ಅಪ್ಪ ನಾನು ನಿನ್ನ ಇಚ್ಛೆಯನ್ನ ಆಸೆಯನ್ನು ಈಡೇರಿಸೋಕೆ ಸಾಧ್ಯ ಇಲ್ಲ. ನಿನಗೆ ಮದುವೆ ಆಗಿರ್ಲಿಲ್ಲ, ಸೀತೆಗಾಗಿತ್ತು. ಅಂದರೆ ಬಲಿಷ್ಠನೊಬ್ಬವ, ದುಡ್ಡಿರುವವನೊಬ್ಬ, ಹಣ ಇರುವವನೊಬ್ಬ, ಸಿರಿವಂತನೊಬ್ಬ ಆಸೆ ತೋರಿಸಿದ್ರೆ ಗಂಡನ ಮರೆಯುವಂತಹ ಕಾಲ ಬಂದು ನಿಂತಿದೆಯಲ್ಲವ. ಹೌದು ಗುರುಜಿ. ಒಂದು ಅರೆಗಳಿಗೆ ಮರ್ತು ಬಿಡೋಣ, ದುಡ್ಡು ಸಿಗುತ್ತೇನು. ಧರ್ಮ 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 ಕರ್ಮವ ನಿಮ್ಮ ಹಣಕ್ಕೋಸ್ಕರ, ಆಸ್ತಿಗೋಸ್ಕರ ಅಥವಾ ಇನ್ಯಾವುದೋ ಸಿರಿವಂತಿಕೆಗೋಸ್ಕರ ಧರ್ಮವನ್ನು ಮರಿಬೇಡಿ. ಯಾಕೆ? ಹಣ ಆಸ್ತಿ ಇವತ್ತು ಬಂದಿದ್ದು ನಾಳೆ ಕರಗೋಗುತ್ತೆ, ಆದರೆ ಧರ್ಮ ಎಂದಿಗೂ ಉಳಿಯುತ್ತೆ. ಹೇಳಿದ್ನಲ್ಲ ಗುರುಜಿ ನಾನು, ಅಲ್ಲ ಗುರುಜಿ ಹೇಳಿದ್ನಲ್ಲ ಗುರುಜಿ, ಅಯ್ಯಪ್ಪ ನನ್ ಮಾತು ಕೇಳಿಲ್ಲ ಅಂತ ಹಂಗೆ ದುಡ್ಡು ತೆಗ್ದು ಗುರುಜಿ ಅವನು ಜೋಬಲ್ ಸ್ವಲ್ಪ ಎಷ್ಟೆಷ್ಟೋ ದುಡ್ಡು ಗುರುಜಿ ಅವಾಗ ತೆಗ್ದು ತೊಡೆ ಮೇಲೆ ಒಂದು ಹಿಂಗ್ ಕೂತಿದ್ನಲ್ಲ ಗುರುಜಿ ನಾನು ಇದ್ರ ಮೇಲೆ ಸೋಫಾ ಮೇಲೆ, ಹಂಗೆ ತಂದ್ ತೊಡೆ ಮೇಲೆ ನೀನ್ ಏನ್ ಬೇಕು ತಗೋ, ಇಲ್ಲ ಅಂದ್ರೆ ನಡಿ ಶಾಪಿಂಗ್ ಮಾಡ್ಸ್ಕೊ ಬರೋಣ ನಡಿ, ಇಲ್ಲ ಅಂದ್ರೆ ಫಸ್ಟಿಗೆ ಒಂದ್ಸರಿ ಅಂತ. ಶಾಪಿಂಗ್ ಅಲ್ಲ, ನೀವ್ ಏನೇ ಮಾಡಿದ್ರು ಆಂಟಿ, ಆ ಅಮ್ಮ ಬಂದು ಆತರ ಹೇಳಿದ್ ಮತ್ತೆ ಯಪ್ಪನು ಹೇಳೋದೆ ಅಮ್ಮನ ಹೇಳೋದು, ಫಸ್ಟ್ ಹೋಗಿ ಶಾಪಿಂಗ್ ಮಾಡ್ಸೋ. ಶಾಪಿಂಗ್ ಅಲ್ಲ ಆಂಟಿ, ನೀವ್ ನನಗ್ ಬಾಗಲ್ ತೆಗಿರಿ, ನೀವ್ ಬರ್ಬೇಡ್ರಿ, ನಾನೇ ಹೋಗ್ತೀನಿ, ನೀವ್ ಬರ್ಬೇಡಿ ನನಗೆ, ಹಂಗೆ ಹಿಂಗೆ ಅಂತ ಹೇಳಿ ಗುರುಜಿ. ಅಯ್ಯಪ್ಪ ದೇವ್ರೇ ಗುರುಜಿ, ಈ ತರ ಪ್ರಪಂಚದಲ್ಲಿ ಗುರುಜಿ ಒಂದು ನಂಬಿಕೆ, ಒಂದು ತಾಯಿ ಅವ್ರ ಮಗಳು ನಾನು ಒಂದೇ ಜೊತೆ ಹುಡುಗಿಯರು ಗುರುಜಿ. ಬಟ್ ಆದ್ರೆ ಒಂದ್ ತಾಯಿ ಸ್ಥಾನದಾಗಿದ್ದು ಅಯ್ಯಮ್ಮ ಇಂತ ಕೆಲ್ಸ ಮಾಡ್ಬಿಟ್ಟು ಕಣ್ರಿ ಗುರುಜಿ, ಎಂತರನ್ನು ಬದಲಾಯಿಸುತ್ತವ. ಅಲ್ಲ ಇಂತ ಕೆಲ್ಸ ಮಾಡ್ಬಿಟ್ಲು ಗುರುಜಿ. ನಾ ಇವತ್ತಿಗೂ ಗುರುಜಿ ದೇವರು ಅವರಿಗೂ ಕ್ಷಮೆ ಕೊಡ್ಲಿ. ತಿಂದಿದ್ದಾರೆ, ನೋವಿಗೆ ಆಲ್ರೆಡಿ ತಿಂದಿದ್ದಾರೆ, ಮುಂದೇನಿದೆ ಅದು ಅವರವರ ಕರ್ಮದ ಫಲ. ಆದ್ರೂ ನಾವು ನೀನೊಂದು ಹೆಣ್ಮಗಳಾಗಿ ನಿನಗೆ ಭಗವಂತ ಕೊಟ್ಟ ಪರೀಕ್ಷೆ ಎಂದಕ್ಕೂ ಹೊರತು ಯಾರನ್ನೂ ಕೆಟ್ಟದ ಬೇಡ. ಯಾಕಂದ್ರೆ ಎಲ್ಲರೂ ಪಾತ್ರಧಾರಿಗಳು. ನೀನು ನಿನ್ನೊಳಗಡೆ ಎಷ್ಟು ನಿಯಂತ್ರಿತಳು, ನೀನೆಷ್ಟು ಕಂಟ್ರೋಲಬಲ್ ವುಮೆನ್ ಅನ್ನೋದನ್ನ ನಿನಗೆ ಪರಿಚಯ ಮಾಡ್ಲಿಕ್ಕೆ ಅಥವಾ ಭಗವಂತ ಪರೀಕ್ಷೆ ಮಾಡ್ಲಿಕ್ಕೆ ನಿನಗೆ ಅವಕಾಶ ಕೊಟ್ಟ. ಈಗ ಅಂದ್ಕೊಂಡ್ರೆ ನಿನಗೆ ನೀನು ಬೆಂತಟ್ಕೋ. ಆದ್ರೆ ಇನ್ನ ಈ ಇನ್ಕ್ಲೂಡಿಂಗ್ ಮಾಡಿದ್ಲು ಬೇಡವ. ಅದು ಮಾಡಿದವ್ರ ಪಾಪ ಆಡದವ್ರ ಬಾಯಿಗೆ ಅನ್ನೋ ಹಾಗೆ ಅವರು ಅದ್ರ ಫಲವನ್ನು ತಿಂತಾರೆ, ನಿನ್ಗದು ಬೇಡ. ಆದ್ರೆ ನೀನು ಒಂದು ಗಟ್ಟಿ ಧ್ವನಿಯಲ್ಲಿ ಹೇಳಬಹುದು, ಹಾಗೆ ಇನ್ನು 100 ಜನ ಅವತ್ತು ಇವತ್ತು ಮುಂದೆ ಎಂದು ಪ್ರಯತ್ನ ಮಾಡಿದ್ರು ನನ್ನ ನಿರ್ಧಾರ ಒಬ್ಬರಿಗೆ ನಿಯತ್ತಾಗಿರೋದೇ ಆಗಿದೆ. ಹೌದು ಗುರುಜಿ, ಇವತ್ತಿಗೂ ಹಂಗೆ ಇದೀನಿ ಗುರುಜಿ. ಹೌದು, ನಾನು ಹೇಳ್ತೀನಲ್ಲ, ಇಲ್ಲಿ ರಾವಣನಿಂದಲೇ ಸೀತೆಯ ಶ್ರೇಷ್ಠತೆ ಗೊತ್ತಾಗಿದ್ದಲ್ವೇ? ಹೌದು.
ಹಾಗೆ ದುರ್ಯೋಧನನ ಕಾರಣದಿಂದಲೇ ಧರ್ಮವಂತರು ಎಷ್ಟು ಸದೃಢರು, ಅಥವಾ ದುರ್ಯೋಧನನು ದುಷ್ಟನ ಅಷ್ಟು ದೊಡ್ಡ ದುಷ್ಟತೆಯ ಎದುರುಗಡೆ ಧರ್ಮವಂತರಿಗೆ ಪರವಾಗಿ ಭಗವಂತ ನಿಲ್ತಾನೆ ಅನ್ನೋ ಅಷ್ಟು ದೊಡ್ಡ ಸಾಕ್ಷಿ ಸಿಕ್ಕಿದ್ದೇ ದುಷ್ಟರು ಇದ್ದಿದ್ದರಿಂದ. ಅಂದರೆ ಎಲ್ಲ ಕೆಡುಕು ಒಳಿತುಗಳೆಲ್ಲ ಈ ಒಳ್ಳೆಯದು ಕೆಟ್ಟದ್ದು ಇದರ ಸಂಘರ್ಷ ಇಲ್ಲ ಅಂದರೆ ಒಳ್ಳೆಯದಕ್ಕೆ ಬೆಲೆನೇ ಇಲ್ಲ. ಹೀರೋ ವಿಲನ್ನೇ ಇಲ್ಲ ಅಂದರೆ ಹೀರೋಗೆ ಏನು ಮಹತ್ವ? ಹಾಗೆ ನಿನಗೆ ನಿಮ್ಮ ವ್ಯಕ್ತಿತ್ವವೇ ಶ್ರೇಷ್ಠ, ಅಥವಾ ನಾನು ಎಷ್ಟು ಅದ್ಭುತವಾಗಿ ನಿರ್ಧಾರ ತಗೊಂಡೆ ಅವತ್ತು ಅಂತ ಇವತ್ತು ನೀವು ಬೆಂತಟ್ಕೊಳ್ಳಿ ಅಷ್ಟು. ಅದ್ರ ಹೊರತಾಗಿ ಯಾರನ್ನೂ ದೂಷಿಸೋದು ಬೇಡ. ಯಾಕೆ? ದೂಷಣೆಯಿಂದ ನಾವು ಒಂದು ಶಪಿಸ್ದಂಗಾಗುತ್ತೆ, ಅದು ನಮಗೂ ಒಳ್ಳೆಯದಲ್ಲ ಅವ್ರಿಗೂ ಒಳ್ಳೆಯದಲ್ಲ. ಆ್ಯಂಡ್ ಎರಡನೇದು, ಇಂಥ 200 ಸವಾಲುಗಳು ಬಂದರೂ ಕೂಡ ನನ್ನ ಮಕ್ಕಳಿಗೆ, ಗಂಡನಿಗೆ ಅಥವಾ ನನ್ನನ್ನು ನಂಬಿದವರಿಗೆ ನಿಯತ್ತಾಗಿರೋದೇ ಪ್ರಥಮ ಆದ್ಯತೆ. ದೇಹ ಸುಖ, ಹಣ ಅಥವಾ ಇನ್ನಿತರ ಯಾವುದೇ ವಿಚಾರಗಳಾದರೂ ಅದನ್ನು ಪಡೆದು ಅನುಭವಿಸಿದ ಮರುಕ್ಷಣವೇ ನಿನಗೆ ಬಹಳ ದೊಡ್ಡ ಪ್ರಾಯಶ್ಚಿತ್ತಕ್ಕೆ ಕಾರಣವಾಗಿಬಿಡ್ತವೆ. ಅದು ಯಾವುದಕ್ಕೂ ನೀನು ಅವಕಾಶ ಕೊಡದಂಗೆ ಅದನ್ನು ಮಾಡ್ಕೊಂಡು ಬಂದಿದ್ದೀಯವ, ನಿನಗೆ ಒಳ್ಳೇದಾಗಲಿ, ನಿನ್ನ ಗಂಡ ಪುಣ್ಯವಂತ, ನಿನ್ನಂಥ ಹೆಣ್ಮಗಳನ್ನು ಪಡೆದಿದ್ದಾನೆ, ವಾಟ್ ಎವರ್ ಇಟ್ ಈಸ್, ನಿನ್ನ ಮಕ್ಕಳಿಗೆ, ಮನೆಗೆ ಎಲ್ಲರಿಗೂ ಒಳ್ಳೇದಾಗಲಿ. ನೀನು ಹೆಣ್ಣು ಮಕ್ಕಳಿಗೆ ಭಾಳ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದೀಯ. ಅದು ಕಾಲೇಜು ಮಕ್ಕಳ ಹೆಣ್ಮಕ್ಳಾಗಲಿ, ಅಥವಾ ಮದುವೆ ಆಗಿರೋರಾಗಲಿ, ಅಥವಾ ಮದುವೆ ಆಗ್ತಾ ಇರೋರಾಗಲಿ, ಬಹುಶಃ ಗಂಡನಿಗೆ ನಿಯತ್ತು ಅನ್ನೋದಕ್ಕೆ ನನಗೆ ನಿಯತ್ತಾಗಿರೋದು ನನಗೆ ನಾನು ನಿಯತ್ತಾಗಿರಬೇಕು. ಯಾರಿಗೋ ನಿಯತ್ತಾಗಿರ್ಬೇಕಪ್ಪ ಅಂದುಕೊಂಡ್ರೆ ಅದರ ಅರ್ಥ ಈಗೀಗ ದಾರಿ ತಪ್ಪು ಆಸೆ ಇದೆ, ಬಟ್ ಗಂಡನಿಗೆ ನಿಯತ್ತಾಗಿರ್ಬೇಕಲ್ಲ ಅನ್ನೋ ಕಾರಣಕ್ಕೆ ಸುಮ್ಮನಿದ್ದಾಳೆ ಅಂದರೆ ಅದು ಕೂಡ ಭ್ರಷ್ಟಾಚಾರವೇ, ಹೌದಲ್ಲವ? ಅಂದರೆ ಅಯ್ಯೋ ಲಂಚ ತಗೊಳ್ಬೇಕು ಸರ್, ಆದರೆ ಮೇಲ್ಗಡೆ ಅವ್ರಿಗೆ ಪಾಪ ನಾವು ಬೆಲೆ ಕೊಡಬೇಕು, ಅದಕ್ಕೆ ಸುಮ್ಮನಿದ್ದೀವಿ ಅಂದರೆ ಲಂಚ ತೆಗೆದುಕೊಂಡ ಕಾರಣಕ್ಕೆ ಮಾತ್ರ ಭ್ರಷ್ಟ ಅಲ್ಲ, ತೆಗೆದುಕೊಳ್ಳಬೇಕು ಅನ್ನೋ ಆಸೆ ಇರೋದು ಭ್ರಷ್ಟವೇ ಅಲ್ವಾ? ಅಯ್ಯೋ ಗಂಡನಿಗೆ ನಿಯತ್ತಾಗಿರ್ಬೇಕಪ್ಪ ಅದಕ್ಕೆ ಸುಮ್ಮನಿದ್ದೀನಿ ಅಂದರೆ ಅದು ಗಂಡನ ಬಿಟ್ಟು ಓಡೋದವಳಿಗೆ ಏನು ಪಾಪವೋ ಹಂಗಂದ್ಕೊಂಡವಳಿಗೂ ಅಷ್ಟೇ ಪಾಪ. ಹಾಗಾಗಿ ನಿಯತ್ತು ಅನ್ನೋದು ಯಾರಿಗಾಗಿಯೂ ಅಲ್ಲ, ನನಗಾಗಿ. ಯಾಕಂದರೆ ರೋಗ, ನಿಶಕ್ತಿ ಅಥವಾ ಕೆಟ್ಟ ಹೆಸರು ಅಥವಾ ವ್ಯಕ್ತಿತ್ವದ ಹಾಳು ಅನೇಕ ವಿಚಾರಗಳಿಂದ ಈ ನಿಮಗೆ ನೀವು ನಿಯತ್ತಾಗಿರೋದು ಕಾಪಾಡುತ್ತೆ ಅಲ್ವಾ? ಒಳ್ಳೇದವ, ಸಂತೋಷ. ಭಗವಂತ ನಿನ್ನ ಚೆನ್ನಾಗಿಡ್ಲಿ, ನಿನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ, ಶುಭವಾಗ್ಲವ. ನೋಡಿ, ಈ ಕತೆ ಬಹುಶಃ ನಾನು ಇಲ್ಲಿ ಯಾರನ್ನು ತೆಗಳಲ್ಲ, ಅಥವಾ ಅಂತ ಹೀಗೆ ಬಡತನದ ಹೆಣ್ಮಗಳನ್ನು ಕರ್ಕೊಂಡೋಗಿ ಈ ದಾರಿಗೆ ತಳ್ಳಿದ್ದ ಅವಶ್ಯವಾಗಿ ತಪ್ಪೇ, ತಿದ್ದುಕೊಳ್ಳಿ ಆ ಹೆಣ್ಮಗಳು. ಬಟ್ ನಾನು ಹೇಳೋದು, ಯಾವತ್ತೂ ಈ ಥರ ಕೆಲಸಕ್ಕೆ ಯಾರೂ ಕೈ ಹಾಕಬಾರ್ದು ಅಲ್ವಾ? ಬಹುಶಃ ನಮಗೆ ನಾವು, ಯಾರಿಗೋಸ್ಕರನೂ ಅಲ್ಲ, ನಮಗೆ ನಾವು ಸದಾ ನಿಯತ್ತಿನಿಂದಿರಬೇಕು, ಪ್ರಾಮಾಣಿಕಳಾಗಿರಬೇಕು. ನೋಡಿ, ಹೇಗೆ ಒಂದು ಬೆಂಕಿ ಕಡ್ಡಿಯಿಂದ ಅನೇಕ ದೀಪಗಳನ್ನು ಹಚ್ಚಬಹುದು, ಒಂದು ದೀಪದಿಂದ ಅನೇಕ ದೀಪವನ್ನು ಹಚ್ಚಬಹುದಲ್ಲ, ಹಾಗೆ ನನ್ನ ಹೃದಯದ ಕರುಣೆ ಅನ್ನೋ ದೀಪದಿಂದ ನಾನು ಅನೇಕರಿಗೆ ಅದನ್ನು ಹಚ್ಚಬಹುದು. ಆದರೆ ಈ ದೇಹವನ್ನು ನಾನು ತುಂಬ ಜನ ಕೊಡ್ತೀನಿ ಅಂದರೆ ಆ ಬೆಳಕಿನ ಗುಣ ನಾನು ಒಂದು ದೀಪದಿಂದ ಇನ್ನೊಂದು ಅಂದರೆ ಒಂದು ದೀಪದಿಂದ ಜಗತ್ತಿನ ಎಲ್ಲ ದೀಪವನ್ನು ಹಚ್ಚಬಹುದು, ಅಷ್ಟು ಶಕ್ತಿ ಇದೆ. ಆದರೆ ನಾನು ಒಂದು ಹೆಣ್ಮಗಳಾಗಿ ನನ್ನನ್ನು ನಾನು ತುಂಬ ಜನ ಯುವಕರಿಗೆ, ತುಂಬ ಜನ ಪುರುಷರಿಗೆ ನನ್ನನ್ನು ನಾನು ತೊಡಗಿಸ್ಕೊಳ್ತೀನಿ, ಅದು ತಪ್ಪು. ಯಾಕೆ ನೋಡಿ, ದೀಪ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಬೆಳಗುವ ಆ ದೀಪ ಸಾಕ್ಷಾತ್ ಭಗವಂತನ ಪ್ರತಿರೂಪ. ಮತ್ತೆ ಆ ದೀಪದಿಂದ ಲೋಕಕ್ಕೆ ಒಳಿತೆ ಹೊರತು ಯಾವ ಕುತಂತ್ರ ಬುದ್ಧಿಯೂ ಇಲ್ಲ. ಆದರೆ ದೀಪ, ಎಣ್ಣೆ, ಹಣತೆ, ಅದಕ್ಕೆ ಅಸಂಖ್ಯ ಅಪರಿಮಿತ ಹಾಗೂ ಅನಿಯಮಿತವಾದ ಶಕ್ತಿ ಇದೆ. ಆದರೆ ಈ ಮನುಷ್ಯ ದೇಹ ಆಗಲ್ಲ. ಮನುಷ್ಯನ ಮನಸ್ಸು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತುಂಬ ಕೆಲವು ತಪ್ಪುಗಳಾದಾಗ
ಇನ್ಯಾರೋ ಶಿಕ್ಷೆ ಕೊಡೋದು ಬೇಡ, ಅವನು ಡಿಪ್ರೆಷನ್ಗೆ ಹೋಗೋ ಸ್ಥಿತಿ ಶುರುವಾಗಿಬಿಟ್ರೆ ಈ ಜಗತ್ತಿನ ಇನ್ಯಾವ ದೀಪವೂ ಅವನನ್ನು ಮತ್ತೆ ಬೆಳಗಿಸ್ಲಿಕ್ಕೆ ಆಗಲ್ಲ. ಅಷ್ಟು ಪಶ್ಚಾತ್ತಾಪದಿಂದ ಕೊರಗಿ ಸಾಯಬೇಕಾಗುತ್ತೆ. ನಿಮ್ಮ ಮಾತಿನಿಂದ ಅನೇಕರ ಬದುಕನ್ನು ಬೆಳಗಿಸಿ, ನಿಮ್ಮ ಹೃದಯದ ಕರುಣೆಯಿಂದ ಅನೇಕ ಬದುಕುಗಳನ್ನು ಬೆಳಗಿಸಿ. ಆದರೆ ನಿಮ್ಮವರಿಗೆ ಅಥವಾ ನಿಮ್ಮ ಗಂಡ, ನಿಮ್ಮ ಹೆಂಡತಿ, ನಿಮ್ಮ ಪ್ರೀತಿ ಪಾತ್ರರು ಇಟ್ಟ ನಂಬಿಕೆಯನ್ನು ಹಾಳು ಮಾಡಿಕೊಂಡ್ರೆ ಅದು ಒಳ್ಳೆಯದಲ್ಲ. ಇದು ಬಹಳ ಮುಖ್ಯವಾದ ಸಂಗತಿ, ನಾವು ಅರ್ಥ ಮಾಡಿಕೊಳ್ಬೇಕು. ಒಳ್ಳೆಯದಾಗಲಿ.